ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ನಿಮಿತ್ತವಾಗಿ ಕಲಬುರಗಿ ನಗರದ ಜಗತ್ ವೃತ್ತದ ಬಸವ ವೇದಿಕೆಯಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತಿದೆ. ಮೂರನೇ ದಿನವೂ ಕೂಡ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಆಗಮಿಸಿ ಉಪನ್ಯಾಸವನ್ನ ಆಲಿಸಿದ್ರು. ಮೂರನೇ ದಿನದ ಉಪನ್ಯಾಸ ಕಾರ್ಯಕ್ರಮ ಹೇಗೆ ನಡೀತು, ಒಂದು ಝಲಕ್ ಇಲ್ಲಿದೆ ನೋಡಿ. ಕಾರ್ಯಕ್ರಮವನ್ನು ವಿಶೇಷವಾಗಿ ಗೀತೆ ಗಾಯನ ಮಾಡೋದರ ಮುಖಾಂತರವಾಗಿ ಪ್ರಾರಂಭಿಸಲಾಯಿತು. ಕಲಿಪುರೇಶದಾದಿತ್ಯ ಹೇಗಿರುತ್ತಿತ್ತು, ವೀರಶೈವ ಏನಾಗುತ್ತಿತ್ತು, ಲಿಂಗ ಧರ್ಮದ ಅಸ್ತಿತ್ವ ಹೇಗಿರುತ್ತಿತ್ತು, ವೀರಶೈವ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ನಾವು ಗುರು ಜಂಗಮರು, ನಾವು ಭಕ್ತ ಶರಣರು, ನಾವು ಗುರು ಜಂಗಮರು, ನಾವು ಭಕ್ತ ಶರಣರು ಎಂದು ಹೇಳಿಕೊಳ್ಳುವ ಎಮ್ಮೆ ಎಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು, ವೀರಶೈವ ಏನಾಗುತ್ತಿತ್ತು, ಲಿಂಗ ಧರ್ಮವಂತರ ಸ್ಥಿತಿಗಳಿರುತ್ತಿತ್ತು. ಪಂಚಾಚಾರವತರಿಸದಿದ್ದರೆ, ಪಂಚಪೀಠಗಳು ಸ್ಥಾಪಿಸದೇ ಇದ್ದರೆ, ಆದಿ ಪಂಚಚಾರವತರಿಸದಿದ್ದರೆ, ಪಂಚಪೀಠಗಳು ಸ್ಥಾಪಿಸದೇ ಇದ್ದರೆ, ಲಿಂಗಧರಿಸಿ ಸರ್ವವನ್ನು ಕೊರೆಯದಿದ್ದರೆ, ಅಷ್ಟವರ್ಣ ಸಿರಿಯ ಸರಿಸದಿದ್ದರೆ, ಪಂಚಚಾರ ಸಂಪದ ಬೋಧಿಸದಿದ್ದರೆ, ಸಟಸ್ಥರ ಸಿದ್ಧಾಂತ ಜಗದಿ ಮೆರೆಸದಿದ್ದರೆ, ವೀರಶೈವದ ಸ್ಥಿತಿಯಲ್ಲಿರುತ್ತಿತ್ತು, ಅದು ಹೇಗಿರುತ್ತಿತ್ತು, ವೀರಶೈವ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು.
ಶಾಂತಿ ನಡೆಯದಿದ್ದರೆ ವೀರಶೈವ ಏನಾಗುತ್ತಿತ್ತು, ಲಿಂಗ ಧರ್ಮದ ಅಸ್ತಿತ್ವ ಹೇಗಿರುತ್ತಿತ್ತು. ಉಜ್ಜಯಿನಿಯ ಸಿದ್ಧಲಿಂಗ ಜನಿಸದಿದ್ದರೆ, ಸದ್ಧರ್ಮ ಪೀಠವೇರಿ ಮೆರೆಯದಿದ್ದರೆ, ರಂಭಾಪುರಿ ಪೀಠದೊಡಲು ಕಡೆಯದಿದ್ದರೆ, ಶಿವಾನಂದರಿಗೆ ಪಟ್ಟ ಕಟ್ಟದಿದ್ದರೆ, ಶ್ರೀಗೇರಿಂಗದ ಪೀಠ ಬೆಳಗದಿದ್ದರೆ, ಪಂಚಾಪೀಠ ಕೀರ್ತಿ ಮತ್ತೆ ಮೆರೆಸದಿದ್ದರೆ, ಪಂಚಾಚಾರ್ಯರ ಘನತೆ ಎಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು, ವೀರಶೈವ ಏನಾಗುತ್ತಿತ್ತು, ಲಿಂಗವಂತರ ಅಸ್ತಿತ್ವ ಹೇಗಿರುತ್ತಿತ್ತು, ಅದು ಹೇಗಿರುತ್ತಿತ್ತು. ವೀರಗಂಗಾಧರ ಸನ್ನಿಧಿ ಉದಿಸದಿದ್ದರೆ, ರಂಭಾಪುರಿ ಜಗದ್ಗುರವರಾಗದಿದ್ದರೆ, ವೀರಭದ್ರನಂತೆ ಮತ್ತೆ ಮೆರೆಯದಿದ್ದರೆ, ಧರ್ಮೋತ್ಸವ ಸಮ್ಮೇಳನ ನಡೆಸದಿದ್ದರೆ, ಗಂಧರ್ವ ಗುರುಸ್ವಾಮಿ ಎನ್ನದಿದ್ದರೆ, ಗಂಧರ್ವ ಗುರುಸ್ವಾಮಿಯನ್ನು ಹರಿಸದಿದ್ದರೆ, ಗುರು ಜಂಗಮರನ್ನು ಆಧರಿಸದಿದ್ದರೆ, ನನ್ನ ಈ ಸಂಗೀತ ಬೋಧೆ ಎಲ್ಲಿರುತ್ತಿತ್ತು, ಅದು ಹೇಗಿರುತ್ತಿತ್ತು, ವೀರಶೈವ ಏನಾಗುತ್ತಿತ್ತು, ಲಿಂಗ ಧರ್ಮದ ಅಸ್ತಿತ್ವ ಹೇಗಿರುತ್ತಿತ್ತು. ನಾವು ಗುರು ಜಂಗಮರು, ನಾವು ಭಕ್ತ ಶರಣರು, ನಾವು ಗುರು ಜಂಗಮರು, ನಾವು ಭಕ್ತ ಶರಣರು ಎಂದು ಹೇಳಿಕೊಳ್ಳುವ ಹೆಮ್ಮೆ ಎಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು, ವೀರಶೈವ ಏನಾಗುತ್ತಿತ್ತು, ಲಿಂಗವಂತರ ಅಸ್ತಿತ್ವ ಹೇಗಿರುತ್ತಿತ್ತು, ಅದು ಎಲ್ಲಿರುತ್ತಿತ್ತು, ಅದು ಹೇಗಿರುತ್ತಿತ್ತು. ಶಿವಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಸಿದ್ದಮಲ್ಲ ಶಿವಾಚಾರ್ಯರು, ಶ್ರೀ ರಾಜಶೇಖರ ಶಿವಾಚಾರ್ಯರು ಮತ್ತು ರೇವಣಸಿದ್ಧ ಶಿವಾಚಾರ್ಯರು ಸೇರಿದಂತೆ ಅನೇಕ ಗುರುಗಳು ಹಾಗೂ ಅತಿಥಿ ಗಣ್ಯರು ಸೇರಿದಂತೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಹಾಗೂ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರವಾಗಿ ಉದ್ಘಾಟನೆ ಮಾಡಿದರು. तुम्हें पापम संध्यादीप नमोस्तुते, संध्यादीप नमोस्तुते. ओम ज्योतिराजाय विद्महे स्वप्रकाशाय धीमहि तन्नो देवं प्रचोदयात्. जियात्रे रेणुकाचार्य शिवाचार्यः शिखामणि यो वीरशैव सिद्धान्तं स्थापयामास भूतले, स्थापयामास श्रीमद्जगद्गुरु रेणुकाचार्य पंचाचार्य महाराज की जय. जियात्रे रेणुकाचार्य शिवाचार्यः शिखामणि यो वीरशैव सिद्धान्तं स्थापयामास भूतले. ओम नमो वीरगोत्रादिनाथाय विद्महे सोमेश्वरलिङ्गोद्भवाय धीमहि तन्नो ऋवणाराध्य प्रचोदयात्. ओम नमो पंचश्यावदनोद्भूतं पंचतत्त्वादिनायकान् पंचब्रह्मामया नौमि पंचाचार्यान् जगद्गुरुन्. श्रीमज्जगद्गुरु पंचाचार्य महाराज की जय. जगद्गुरु रेणुकाचार्य महाराज. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನೇಕ ಸಾಧಕರಿಗೆ ಮತ್ತು ಸಮಾಜದ ಮುಖಂಡರಿಗೆ ಸನ್ಮಾನ ಮಾಡಲಾಯಿತು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡರಾದ ಸುಭಾಷ್ ರಾಠೋಡ್ ಅವರು ಸೇರಿದಂತೆ ಹಲ್ಕಟ್ಟಿ ಮಠದ ಶ್ರೀಗಳು ಮಾತನಾಡಿದರು. ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಗೋರ್ಟಾ ಅವರ ಪವಿತ್ರ ಚರಣಗಳಲ್ಲಿ ನಮನಗಳನ್ನು ಸಲ್ಲಿಸಿ, ಇನ್ನೂರ ಪೂಜ್ಯರು ಶರಣಯ್ಯ ಸ್ವಾಮಿ ಹಿರೇಮಠ್ ಅವರ ಚರಣಗಳಲ್ಲಿ ಕೂಡ ನಮನಗಳನ್ನು ಸಲ್ಲಿಸಿ, ಮಲ್ಲಿಕಾರ್ಜುನ ಸ್ವಾಮಿ ಟೇಂಗ್ಳಿಯವರು, ವಿಶ್ವನಾಥ ಸ್ವಾಮೀಜಿಯವರು, ಇನ್ನೂ ಅನೇಕ ಗುರುವರ್ಯರು ವೇದಿಕೆ ಮೇಲಿದ್ದರೆ ಅವರೆಲ್ಲರ ಪವಿತ್ರ ಪಾದಗಳಲ್ಲಿ ಹಣೆಮಣೆದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದಿರತಕ್ಕಂಥ ಹಿರಿಯ ನಾಯಕರು ನೀಲಕಂಠರಾವ್ ಮುಲ್ಗೆ ಅವರೇ, ಅಶೋಕ್ ಗುತ್ತಿದಾರ್ಜಿ ಅವರೇ, ಲಚ್ಚಪ್ಪ ಜಮಾದಾರ್ ಅವರೇ, ಸ್ನೇಹಿತರು ಶಿವಾನಂದ ಹೊನ್ಗುಂಟಿ ಅವರೇ, ರೇಣುಕಾಚಾರ್ಯ ಸಲ್ಗರ್ ಅವರೇ, ಶರಣಯ್ಯ ಹಿರೇಮಠ್ ಅವರೇ, ವಿವೇಕ್ ಸ್ಥಾವರ್ಮಠ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರು, ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಯೋಜಿಸಿರ್ತಕ್ಕಂಥ ಶ್ರೀ ರುದ್ರಮುನಿ ಮಠಪತಿ ಪಂಚೂರ್ ಅವರೇ, ಸಹೋದರಿ ಶರಣಮ್ಮ ಹಿರೇಮಠ್ ಅವರೇ, ನಾಗಲಿಂಗಯ್ಯ ಮಠಪತಿ ಅವರೇ, ಇನ್ನೂ ಅನೇಕ ಜನ ವೇದಿಕೆ ಮೇಲೆ ಇದ್ದೀರಿ. ಈ ಕಾರ್ಯಕ್ರಮದ ಆಯೋಜಕರೇ, ವೇದಿಕೆ ಮುಂಭಾಗದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸಹೋದರರೇ, ಸಹೋದರಿಯರೇ, ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿಗಳು. ನಾನು ಪರಮ ಪೂಜ್ಯರಲ್ಲಿ ಇನ್ನೊಮ್ಮೆ ಹಣೆ ಮಾಡಿದ್ದು ಕ್ಷಮೆ ಕೇಳಿ. ಯಾಕಂದರೆ ಇನ್ನೊಂದು ಕಾರ್ಯಕ್ರಮ ಇಲ್ಲಿಂದ 100 ಕಿಲೋಮೀಟರ್ ಚಿಂಚೋಳಿಯಲ್ಲಿ ಇರೋದರಿಂದ ತಮ್ಮೆಲ್ಲರ ಕ್ಷಮೆ ಕೇಳಿ 2 ನಿಮಿಷ ಮಾತ್ರ ತಮ್ಮ ಸಮಯಾವಕಾಶನ ಕೋರ್ತಾ ಇದ್ದೀನಿ. ಪರಮ ಪೂಜ್ಯ ರೇವಣಸಿದ್ಧ ಶಿವಾಚಾರ್ಯರು ಅನೇಕ ವರ್ಷಗಳ ಸಹವಾಸದಲ್ಲಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದೇವೆ. ನಾವು ತಾಂಡಾದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಮಠಗಳ ಪರಮ ಪೂಜ್ಯರ ಅನೇಕ ಹಿರಿಯ ಉಪನ್ಯಾಸಕರ ಸಂಗತದಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಬೇರೆ ಬೇರೆ ಸಾಮಾಜಿಕ ವಿಷಯಗಳ ಬಗ್ಗೆ ರಾಜಕಾರಣಿಯಾಗಿ ಅನೇಕ ವಿಷಯಗಳು ಮಾತಾಡಬಹುದು, ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಜ್ಞಾನ ಇರೋದರಿಂದ ಬಹಳ ತೂಕದ ಮಾತಾಡಬೇಕಾಗ್ತದೆ. ಯಾಕಂದರೆ ಇವತ್ತು ಭಾರತ ಇಡೀ ವಿಶ್ವದಲ್ಲಿ ಆಧ್ಯಾತ್ಮ ಕ್ಷೇತ್ರದ ಗುರು ಅಂತ ಇದು ಪ್ರಸ್ತಾಪಿತ ಆಗಿದೆ, ಒಪ್ಪಿತವಾಗಿದೆ. ಜಗತ್ತಿನ 193 ದೇಶಗಳಲ್ಲಿ ಆಧ್ಯಾತ್ಮಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥ ದೇಶ ಯಾವುದು ಅಂತ ಜಗತ್ತಿನ ಯಾವ ಮೂಲೆಯಲ್ಲಿ ಕೇಳಿದರೂ ಕೂಡ ಅದು ಭಾರತ ಅಂತ ಹೇಳ್ತಾರೆ. ಭಾರತದ ಈ ಆಧ್ಯಾತ್ಮಿಕ ಶ್ರೀಮಂತಿಕೆ ಹೆಚ್ಚು ಮಾಡಿರುವ ಧರ್ಮಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮ ಕೂಡ ಒಂದು. ಪರಮ ಪೂಜ್ಯರು ನಾನು ಮಾತಾಡಬೇಕಾದ್ರೆ ನನಗೆ ಈ ಪತ್ರಿಕೆ ನನ್ನ ಕೈಯಲ್ಲಿ ಕೊಟ್ಟರು, ಕನಿಷ್ಠ ಇದನ್ನು ನೋಡಿ ಮಾತಾಡಲಿ ಅಂಥೇಳಿ. ಆದರೆ ಪರಮ ಪೂಜ್ಯರ ಪಾದಗಳಲ್ಲಿ ಈ ಶಬ್ದ ಸಮರ್ಪಿಸ್ತಾ ಇದ್ದೀನಿ. ನಾನು ವಿದ್ಯಾರ್ಥಿ ಆಗಲಿಂದ ವಚನ ಸಾಹಿತ್ಯ ಮತ್ತು ವೀರಶೈವ ಸಾಹಿತ್ಯದ ಅಧ್ಯಯನ ಮಾಡ್ತಾ ಬಂದಿದ್ದೇನೆ. ಶೈವ ಆರಾಧನೆ ಇದು ಕ್ರಿಸ್ತ ಪೂರ್ವ 2500 ವರ್ಷಗಳಕ್ಕಿಂತ ಮುಂಚೆ, ಅಂದರೆ ಸಿಂಧೂ ನದಿಯ ನಾಗರಿಕತೆ ನಡೆದಾಗ ಇವತ್ತು ಅದರ ಉತ್ಖನನ ನಡೆದಿದೆ ಮತ್ತು ಅನೇಕ ರಿಸರ್ಚ್ ಮಾಡೋರು ಇದಕ್ಕೆ ಒಪ್ಕೊಂಡಿದ್ದಾರೆ. ಆ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ಈಗ ಸಿಕ್ಕಂಥ ವಸ್ತುಗಳ ಆಧಾರದ ಮೇಲೆ ಆವಾಗ ಶಿವ ಆರಾಧನೆ ನಡೀತಾ ಇತ್ತು ಅನ್ನುವ ಕುರುಹುಗಳು ಇವತ್ತಿಗೆ ಲಭ್ಯವಾಗಿವೆ. ಅಂದರೆ 4525 ವರ್ಷಗಳಿಗಿಂತ ಮೊದಲು. ಗುರುಗಳಿಗೆ ಇನ್ನೊಂದು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಋಗ್ವೇದ ನಿರ್ಮಾಣ ಆಗಿದ್ದು ಕ್ರಿಸ್ತ ಪೂರ್ವ 1200 ವರ್ಷಗಳ ಮೊದಲು. ಇದು 2000, ಅದು ಒಂದು 2000, ಅಂದರೆ 3200 ವರ್ಷಗಳಕ್ಕಿಂತ ಮುಂಚೆ ಋಗ್ವೇದ ಆಗಿತ್ತು. ಆದರೆ ಶಿವನ ಆರಾಧನೆಯ ಕುರುಗಳು ಸಿಕ್ಕಿದ್ದು 4500 ವರ್ಷಗಳಕ್ಕಿಂತ ಮುಂಚೆ. ನಾವು ಈಗಾಗಲೇ ಪರಮ ಪೂಜ್ಯ ರಾಜಶೇಖರ ಶಿವಾಚಾರ್ಯರ ಮಾತುಗಳನ್ನು ಕೇಳ್ತಾ ಇದ್ದೆ. ಅದು ಶ್ರೀಲಂಕಾದಲ್ಲಿ 3 ಕೋಟಿ ಲಿಂಗಗಳು ಸ್ಥಾಪನೆ ಮಾಡಿದ್ರು ಅನ್ನೋ ವಿಚಾರ ಬರೀ ಸಿದ್ಧಾಂತದಲ್ಲಿಲ್ಲ. ಇವತ್ತಿಗೂ ಕೂಡ ಶ್ರೀಲಂಕಾದಲ್ಲಿ ಆ ಕುರುಹುಗಳು, ಆ ಉದಾಹರಣೆಗಳು ಇವತ್ತಿಗೂ ಲಭ್ಯ ಇದ್ದಾವೆ. ಹಾಗಾಗಿ ನಾನು ಧರ್ಮದ ಆಚರಣೆಗಳಿಂದ ಬಹಳ ದೂರ ಇದ್ದರೂ ಕೂಡ ನನಗೆ 2 ಶಬ್ದ ವೀರಶೈವ ಧರ್ಮದ ಬಹಳ ಹತ್ತಿರಕ್ಕೆ ಸೆಳ್ಕೊಂಡು ಒಯ್ದಿದ್ದಾವೆ. ಒಂದು ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿ ಬಗ್ಗೆ ಈಗಾಗಲೇ ಗುರುಗಳೆಲ್ಲ ಹೇಳಿದ್ದಾರೆ. ಅದು ಸಿದ್ಧಾಂತ ಶಿಖಾಮಣಿ
ನಮಗೆ ಲಭ್ಯ ಆಗಿದ್ದು 15ನೇ ಶತಮಾನದಲ್ಲಿ. ಆದರೆ ಸಂವಾದ ನಡೆದಿರ್ತಕ್ಕಂಥದ್ದು ಅತಿ ಹಿಂದೆ. ಹಾಗಾಗಿ ಸಿದ್ಧಾಂತ ಶಿಖಾಮಣಿಯ ಆಧಾರದ ಮೇಲೆ ಒಂದು ಶಬ್ದ ನನಗೆ ಬಹಳ ಅಟ್ರ್ಯಾಕ್ಟ್ ಮಾಡಿದ್ದು ಪಡ್ವಿಡಿ ಅಂತ ನಾವು ಇಲ್ಲಿ ಕರಿತೀವಿ. ಅದು ಮೂಲತಃ ಪದ್ವಿಧಿ, ಪದ ಮತ್ತು ವಿಧಿ, ಪದವಿಧಿ, ಪದ್ವಿಧಿ, ಪಡ್ವಿಡಿ. ಈ ಶಬ್ದ ನನಗನ್ಸುತ್ತೆ ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡೋರು ಪ್ರತಿಯೊಬ್ಬರು ಕೂಡ ಇದು ತಿಳ್ಕೊಳ್ಳೇಬೇಕು. ಯಾವ ರೀತಿ ಬುದ್ಧ ಧರ್ಮದಲ್ಲಿ ಬುದ್ಧ ಅನ್ನೋದು ಅದು ವ್ಯಕ್ತಿ ಸೂಚಕ ಅಲ್ಲ. ಅವರ ಹೆಸರು ಗೌತಮ, ಆದರೆ ಬುದ್ಧ ಅನ್ನೋದು ಉನ್ನತ ಪದ. ಬೌದ್ಧ ಧರ್ಮದಲ್ಲಿಯ ಉನ್ನತ ಪದಕ್ಕೆ ಬುದ್ಧ ಅಂತ ಅಂತಾರೆ. ಹಾಗೆಯೇ ವೀರಶೈವ ಧರ್ಮದ ಲಿಂಗಾಯತ ಉನ್ನತ ಪದ, ಆ ಉನ್ನತ ಪದಕ್ಕೆ ದಾರಿ, ಪದಕ್ಕೆ ವಿಧಿ, ಆ ಪದಕ್ಕೆ ದಾರಿ ತೋರಿಸ್ತಕ್ಕಂಥದ್ದು ಸಿದ್ಧಾಂತ ಶಿಖಾಮಣಿ. ಆ ಪದಕ್ಕೆ ಯಾವ ಪದ ಅದು? ವೀರಶೈವ ಲಿಂಗಾಯತರಲ್ಲಿ ಉನ್ನತ ಪದ ಯಾವುದು? ಪ್ರತಿಯೊಬ್ಬರು ಜನಿಸಿರ್ತಕ್ಕಂಥವ್ರು ನಾವು ಆತ್ಮಗಳೇ. ಆದರೆ ಪ್ರತಿಯೊಂದು ಆತ್ಮ ಪರಮಾತ್ಮ ಹುದ್ದೆಗೆ ತಲುಪ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಪರಮಾತ್ಮ ಹುದ್ದೆ, ಆ ಪರಮಾತ್ಮ ಹುದ್ದೆಗೆ ತಲುಪ್ತಕ್ಕಂಥ ದಾರಿ ತೋರಿಸೋದೇ ಪದ್ವಿಧಿ, ಪಡ್ವಿಡಿ. ಹಾಗಾಗಿ ನಾವು ಒಂದು ಕಡೆ ನಾವು ಮಹಾಮಾನವತಾವಾದಿ ಪದ ಅನ್ಬಹುದು, ಶೂನ್ಯ ಸಂಪಾದನೆ ಅನ್ಬಹುದು, ಆದರೆ ಬಯಲು ಕೂಡ ಅನ್ಬಹುದು. ಯಾವುದೇ ಇದು ಕೂಡ ಮನುಷ್ಯ ಎಲ್ಲ ಸಂಕುಚಿತ ಭಾವನೆಗಳಿಂದ ಮೇಲ್ಬಂದು ಇಡೀ ಮಾನವ ಜನಾಂಗ ಒಂದು, ಮಾನವ ಧರ್ಮಕ್ಕೆ ಜಯವಾಗಲಿ, ಇಡೀ ಮಾನವ ಜನಾಂಗ ಒಂದು ಅದು ತನ್ನ ಎಲ್ಲ ಸಂಕುಚಿತ ಭಾವನೆಗಳಿಂದ ಹೊರಗೆ ಬಂದು ಒಂದು ಬಯಲಿಗೆ ಹೋಗ್ತೀವಿ, ವಿಸ್ತಾರಕ್ಕೆ ಹೋಗ್ತೀವಿ. ಅದೇ ಪರಮಾತ್ಮನ ಪದ, ಅದೇ ಪರಮಾತ್ಮನ ಹುದ್ದೆ. ಆ ಹುದ್ದೆಗೆ ಹೋಗ್ತಕ್ಕಂಥ ದಾರಿ ತೋರಿಸ್ತಕ್ಕಂಥವರು ಪರಮ ಪೂಜ್ಯ ಗುರುಗಳು ಮತ್ತು ಈ ನಮ್ಮ ವೇದಾಂತಗಳು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದರ ಕಡೆ ಗಮನ ಹರಿಸಲಿ ಅಂಥೇಳಿ ನಾನು ಪ್ರಾಮಾಣಿಕವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಒಂದು ಕೊನೆಯ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾವ ಧರ್ಮದ ಸಿದ್ಧಾಂತ ಕೂಡ ಕಡಿಮೆ ಇಲ್ಲ. ಎಲ್ಲ ಧರ್ಮದ ಸಿದ್ಧಾಂತಗಳು ಉನ್ನತವಾಗಿವೆ. ವೀರಶೈವ ಲಿಂಗಾಯತ ಧರ್ಮದ ಸಿದ್ಧಾಂತ ಅತ್ಯುನ್ನತವಾದದ್ದು, ಇಸ್ಲಾಂ ಧರ್ಮದ ತತ್ವ ಅತ್ಯುನ್ನತವಾದದ್ದು, ಬೌದ್ಧ ಧರ್ಮದ ತತ್ವ ಅತ್ಯಂತ ಉತ್ತಮವಾದದ್ದು, ಸಿಖ್ ಧರ್ಮದ ತತ್ವ ಅತ್ಯಂತ ಉತ್ತಮವಾದದ್ದು. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ಧರ್ಮಗಳ ನಿಜ ಧರ್ಮದ ಆಚರಣೆ ಮಾಡೋ ಕೊರತೆ ಇದೆ. ನಾವು ನಿಜ ಧರ್ಮ ಆಚರಣೆ ಮಾಡ್ತಾ ಹೋದರೆ ನಮ್ಮ ಧರ್ಮದ ಆಚರಣೆ ಮಾಡ್ತಾ ಇನ್ನೊಬ್ಬರ ಧರ್ಮಕ್ಕೆ ಗೌರವ ಕೊಡೋ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿದ್ರೆ ಭಾರತದಲ್ಲಿ ಶಾಂತಿ ಬರ್ತದೆ. ಎಲ್ಲ ಥರದ ಉದ್ವೇಗಗಳು ಹೋಗ್ಬಿಡ್ತವೆ. ಮತ್ತು ಪರಮ ಪೂಜ್ಯರು ಭಗವತ್ಪಾದರು ಹೇಳಿದಂಗೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಬರೋದಿದೆ. ಇಡೀ ವಿಶ್ವದಲ್ಲಿ ಇವತ್ತು ರಷ್ಯಾ ಯುದ್ಧ ಇರ್ಬೋದು, ಇಸ್ರೇಲ್ ಯುದ್ಧ ಇರ್ಬೋದು, ವಿಶ್ವಕ್ಕೆ ಯುದ್ಧಗಳು ಹೋಗಿ ಶಾಂತಿ ಬರಬೇಕಾದ್ರೆ ಧರ್ಮದ ಆಧಾರದ ಮೇಲೆ ಮಾತ್ರ ಬರೋಕ್ಕೆ ಸಾಧ್ಯ. ಮತ್ತು ಇಡೀ ಮಾನವರು ನಾವೆಲ್ಲ ಒಂದೇ ಅಂತ ತಿಳ್ಕೊಂಡ್ರೆ ಮಹಾಮಾನವತೆ ಹರಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ತಮ್ಮ ಜೊತೆ ಹಂಚಿಕೊಂಡು ಮತ್ತೊಮ್ಮೆ ನಾನು ಕ್ಷಮೆ ಕೇಳಿ, ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರಿಂದ ತಮ್ಮ ಕ್ಷಮೆ ಕೇಳಿ ತಮ್ಮ ಈ ಕೆಲವು ನುಡಿಗಳನ್ನು ಪರಮ ಪೂಜ್ಯರೇ ಪಾದಗಳಿಗೆ ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ರೇಣುಕಾಚಾರ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದ ಕಾರ್ಯಕ್ರಮದ 5 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ನಡೆದಾಡುವ ದೇವರುಗಳಾದ ಸರಳಗಿಯ ರೇಣುಸಿದ್ಧ ಶಿವಾಚಾರ್ಯರ ಪಾದಕ್ಕೆ ನಮಸ್ಕರಿಸಿ, ಹಾಗೂ ಇನ್ನೊಬ್ಬ ನಡೆದಾಡುವ ದೇವರುಗಳಾದ ರಾಜಶೇಖರ ಶಿವಾಚಾರ್ಯರ ಪಾದಕ್ಕೆ ನಮಸ್ಕರಿಸಿ, ಹಾಗೂ ಅಲ್ಕಟ್ಟಿಯ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ, ಹಾಗೂ ನೀಲೂರ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ, ಹಾಗೂ ಟೆಂಗಳಿ ಹಾಗೂ ಋಣಾಚಲೇಶ್ವರ ಕಾಲನಿಯ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ, ಹಾಗೂ ಮುದುಳಿಗೆಯ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯುವ ಮುಖಂಡರಾದ ರೇಣುಕಾಚಾರ್ಯ ಸಲ್ಗರ್ ಅವರು, ಹಾಗೂ ಇನ್ನೊಬ್ಬ ನಮ್ಮ ಪಕ್ಷದ ಮುಖಂಡರಾದ ಲಚ್ಚಪ್ಪ ಜಮಾದಾರ್ ಅವರು, ಹಾಗೂ ಅಶೋಕ್ ಗುತ್ತಿದಾರ್ ಬಡದಾಳ್ ಸರ್ ಅವರು, ಹಾಗೂ ಈ ಜಯಂತ್ಯೋತ್ಸವ
ಅಧ್ಯಕ್ಷರಾದ ರುದ್ರಮುನಿ ಮಠಪತಿಯವರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ಶರಣಮ್ಮ ಹಿರೇಮಠ ಅವರು, ಹಾಗೂ ಶಿವಾನಂದ ವನಗುಂಟಿಯವರು, ವಿಶ್ವನಾಥ್ ಪಾಟೀಲ್ರು, ವಿನೋದ್ ಪಾಟೀಲ್ರು, ಹಾಗೂ ರವಿ ಸರ್ಸಂಬಿಯವರು, ಶ್ರೀಮತಿ ಗೌರಿ ಚುಚ್ಕೋಟಿಯವರು, ಹಾಗೂ ಇನ್ನೊಬ್ಬ ಸಹೋದರಿಯಾದ ಶ್ರೀಮತಿ ಅನ್ನಪೂರ್ಣ ಅವರು, ಎಲ್ಲ ಮುಖಂಡರು ಹಾಗೂ ಈ ಜಯಂತ್ಯುತ್ಸವ ಕಾರ್ಯಕ್ರಮದ ಎಲ್ಲ ಸದಸ್ಯರು, ಸತೀಶ್ ಸ್ವಾಮಿಯವರಾಯಿತು ಹಾಗೂ ನಾಗಲಿಂಗಯ್ಯ ಮಠಪತಿಯವರಾಯಿತು, ಎಲ್ಲ ಸದಸ್ಯರು ಹಾಗೂ ಗಚ್ಚಿನ ಮಡಸರಾಯಿತು, ಸಾಕಷ್ಟು ಎಲ್ಲರೂ ಚಿರಪರಿಚಿತರಿದ್ದರೆ ಯಾರು ಹೆಸರ ತೆಗೆದುಕೊಂಡು ತಪ್ಪಿಸಬಾರ್ದು. ಏನು ಇದು ರೇಣುಕಾಚಾರ್ಯ ಜಯಂತ್ಯೋತ್ಸವ ಅಂಗವಾಗಿ 5 ದಿವಸಗಳ ಕಾಲ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ, ಒಂದು ಪ್ರವಚನ ಕಾರ್ಯಕ್ರಮ, ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಹಾಗೂ ಏನೊಂದು 5 ದಿವಸಗಳ ಕಾಲ ಶ್ರೀಗಳು ನಮ್ಮ ಒಳ್ಳೆಯ ನುಡಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಗಬೇಕಂತಂತೇಳಿ ಒಳ್ಳೆ ಮಾತುಗಳನ್ನು ಅವರೇನು ಹೇಳ್ತಾರಲ್ಲ, ಭಾಳ ನಮಗೆ ಒಂದು ಶಕ್ತಿಯುತ ಒಂದು ಧೈರ್ಯ ಕೊಡುವ ಇದೊಂದು ಕಾರ್ಯಕ್ರಮ. ಹಾಗೂ ದಿನ ಬೆಳಗಾದರೆ ನಮ್ಮ ಕೆಲಸದಲ್ಲಿ ಬಿಡುವಿಲ್ಲದ, ಯಾರು ಬಿಸ್ನೆಸ್ನಲ್ಲಿ, ಯಾರು ಸಂಸಾರದಲ್ಲಿ, ಯಾರು ಇಂಡಸ್ಟ್ರಿ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಅವರವರ ಕೆಲಸದಲ್ಲಿ ಅವರವರು ಭೇಟಿಯಾಗಲಿಕ್ಕಾಗಲ್ಲ. ಹಾಗೂ ಇಂಥ ಒಂದು ವೇದಿಕೆ ಕಾರ್ಯಕ್ರಮ ವತಿಯಿಂದ ಎಲ್ಲರೂ ಸೇರಿ ಒಂದು ಪ್ರೀತಿ ಬಾಂಧವ್ಯ ಹಂಚಿಕೊಳ್ಳುವಂಥ ಈ ಕಾರ್ಯಕ್ರಮ ಆಗ್ತದೆ. ಹಾಗೂ ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮ 1-2 ಕಾರ್ಯಕ್ರಮ ಆಗಬೇಕು, ಆದ್ರೆ ತಾನೇ ಒಂದು ಪ್ರೀತಿ ಬಾಂಧವ್ಯ ಹೆಚ್ಚಿನ ರೀತಿಯಿಂದ ಬೆಳೀತದೆ. ಹಾಗೂ ಎಲ್ಲ ತಾಯಂದ್ರೂ ಕೂಡ ಎಷ್ಟು ರಾತ್ರಿ ಆದರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ತಾಯಂದ್ರೂ ಕೂಡ ಶ್ರೀಗಳ ಮಾತು ಕೇಳಕ್ಕೆ ಕೂತಿದ್ರೆ ಭಾಳ ಹೆಮ್ಮೆ ಅನ್ನಿಸ್ತದ. ಹಾಗೂ ಏನೊಂದು ಶ್ರೀಗಳು ಒಂದು ಒಳ್ಳೆಯ ಮಾತುಗಳು ಹೇಳೋದ್ರಲ್ಲಿ ಸುಮಾರು 1000 ಮಾತುಗಳು ಹೇಳಿದ್ರೆ ನಾವು ಅದರಲ್ಲಿ ಒಂದು ಅರ್ಧದಷ್ಟೇ ನಮ್ಮ ಜೀವನದಲ್ಲಿ ಪಾಲಿಸ್ಕೊಂಡ್ರೆ ಮಾತ್ರ ಇಂಥ ಕಾರ್ಯಕ್ರಮ ನಾವು ನೋಡಿ ಹಾಗೂ ಬಂದು ಈ ಕಾರ್ಯಕ್ರಮ ನೋಡಿದ್ದೊಂದು ಸಾರ್ಥಕ ಆಗ್ತದ. ಹಾಗೂ ಏನು ಇಂಥ ಒಂದು ಕಾರ್ಯಕ್ರಮ ನಾವು ಅಲಿಸೋದ್ರಿಂದ ನಾವು ಕೆಟ್ಟ ದಾರಿಗೆ ಹೋಗುವ ಒಂದು ವ್ಯಕ್ತಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ತರುವಂಥ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ. ಇಂಥ ಕಾರ್ಯಕ್ರಮ ನಾವು ಬಂದು ಅಲಿಸಿದ್ರೆ ಕೆಟ್ಟ ದಾರಿ ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಾವೆಲ್ಲರೂ ಸಾಗಲಿಕ್ಕೆ ಪರಿವರ್ತನೆ ನಮ್ಮೆಲ್ಲರಲ್ಲಿ ಬರುತ್ತದೆ. ಅದಕ್ಕೆ ಇಂಥ ಕಾರ್ಯಕ್ರಮ ಭಾಳ ಆಗಬೇಕು. ಹಾಗೂ ಇಂಥ ಕಾರ್ಯಕ್ರಮದಿಂದ ಒಳ್ಳೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ. ಎಷ್ಟೇ ದುಡ್ಡು, ಅಷ್ಟೇ ದೊಡ್ಡ ಬಿಲ್ಡಿಂಗ್ಗಳಿದ್ರೂ ಕೂಡ ಶಾಂತಿ ನೆಮ್ಮದಿ ಇರಲ್ಲ. ಅದಕ್ಕೆ ಇಂಥ ಕಾರ್ಯಕ್ರಮ ಅಲಿಸದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ. ಹಾಗೂ ಇಂಥ ಕಾರ್ಯಕ್ರಮ ನಡೀಬೇಕು, ನಡೆದ್ರೆ ತಾನೇ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಿಗ್ತದೆ. ಹಾಗೂ ನಾವೆಲ್ಲರೂ ಒಳ್ಳೆಯ ನುಡಿಯಲ್ಲಿ ನಾವೆಲ್ಲರೂ ಸಾಕ್ತೇವೆ. ಹಾಗೂ ವೇದಿಕೆಗಳಂತೆ ಎಲ್ಲ ಶ್ರೀಗಳು ನಮಗೆ ನಿಜವಾದ ದೇವರು ಮೇಲಿದ್ದಿರ್ಬೋದು, ಆದರೂ ನಡೆದಾಡುವ ದೇವರುಗಳು ಇವರೆಲ್ಲರೂ ನಮಗೆ ನಡೆದಾಡುವ ದೇವರುಗಳು. ಇವತ್ತು ಯಾವತ್ತೇ ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ಸ್ಪಂದಿಸುವವರು ಅವರೇ ನಿಜವಾದ ದೇವರು. ಆ ದೇವರ ರೂಪದಲ್ಲಿ ಇವತ್ತು ವೇದಿಕೆ ಮೇಲಿದ್ದ ಶ್ರೀಗಳ ಅವರ ರೂಪದಲ್ಲಿ ಬಂದು ಅವರ ಆಶೀರ್ವಾದ ನಮಗೆಲ್ಲರೂ ಕೊಡ್ತಾರೆ. ಅವರು ಶ್ರೀಗಳು ವೇದಿಕೆ ಮೇಲಿದ್ದ ಶ್ರೀಗಳು. ಅದಕ್ಕೆ ಇವತ್ತು ಈ ಶ್ರೀಗಳ ಆಶೀರ್ವಾದ ತೆಗೆದುಕೊಂಡು ನಾವೆಲ್ಲರೂ ಪುನೀತರಾಗೋಣ. ಹಾಗೂ ರೇಣುಕಾಚಾರ್ಯ ಜಯಂತ್ಯೋತ್ಸವ ನಿಮಿತ್ತ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಹಾಗೂ ಎಲ್ಲ ತಾಯಿ ತಂದೆಲ್ಲ ನಾನು ವಿನಂತಿ ಮಾಡ್ಕೊತೀನಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟು ನಾಡಿನ ದಿನ ತಮ್ಮ ಮಕ್ಕಳು ದೇಶದ ಚುಕ್ಕಾಣಿ ಹಿಡಿಯುವಂಥ ತಮ್ಮ ಮಕ್ಕಳಾಗ್ತಾರೆ. ಹಾಗೂ ಒಳ್ಳೆಯ IAS IPS ಡಾಕ್ಟರು ಇಂಜಿನಿಯರು ಒಳ್ಳೆಯ ರಾಜಕಾರಣಿ ಆಗಬೇಕಾದ್ರೂ ಶಿಕ್ಷಣ ಬಹಳ ಮುಖ್ಯ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕಾದ್ರೂ ಶಿಕ್ಷಣ ಮುಖ್ಯ. ಆಗ ಮಕ್ಕಳಿಗೆ ಆಸ್ತಿ ಮಾಡೋದ್ರ ಮಕ್ಕಳನ್ನೇ ಆಸ್ತಿಯನ್ನಾಗಿ ತಾವು ಮಾಡಿದ್ರೆ ನಾಳಿನ ದಿನ ತಮ್ಮ ಮಕ್ಕಳು ದೇಶದ ಚಿಕ್ಕಾಣಿ ಹಿಡಿಯುವಂಥ ತಮ್ಮ ಮಕ್ಕಳಾಗ್ತಾರೆ. ಹಾಗೂ ಇವತ್ತಿನ ದಿನ ಶಿಕ್ಷಣದಲ್ಲೇ ಶಿಕ್ಷಣ, ಉನ್ನತ ಶಿಕ್ಷಣ ತಮ್ಮ ಮಕ್ಕಳಿಗೆ ಕೊಡುವಂಥ ತಾವು ಆಗಬೇಕು. ಹಾಗೂ ಛಲ ತೊಟ್ಟರೆ ಯಾವತ್ತೂ ಅಸಾಧ್ಯ ಅಲ್ಲ, ಸಾಧ್ಯ ಆಗ್ತದೆ. ತಮ್ಮ ಮಕ್ಕಳಿಗೆ ಒಳ್ಳೆಯ IAS IPS ಅಧಿಕಾರಿ ಮಾಡ್ಬೇಕಂತೇಳಿ ತಾವು ಛಲ ತೊಟ್ಟರೆ ಖಂಡಿತವಾಗಿಯೂ ಆ ಛಲ ಆ ಶರಣಬಸವೇಶ್ವರ ಹಾಗೂ ಏನು ಬಂದೇನವಾಜ ಹಾಗೂ ಬುದ್ಧಿವಾರ ಹಾಗೂ ಎಲ್ಲ ವೇದಿಕೆ ಮೇಲೆ ಅಂತ ಶ್ರೀಗಳು ಅವರ ಆಶೀರ್ವಾದ ಮೂಲಕ ನಮ್ಮ ಛಲ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ. ಮಕ್ಕಳಿಗೆ ಉನ್ನತ ಶಿಕ್ಷಣ ತಾವು ಕೊಡುವಂಥರ ಆಗಬೇಕು ಅಂತಂತೇಳಿ ಹಾರೈಸಿ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲಬುರಗಿ. ಕಾರ್ಪಣ್ಯಗಳನ್ನು ಬಂದಿದ್ರಂದ್ರೆ ಅದು ನಿವಾರಣೆ ಮಾಡ್ತಕ್ಕಂಥ ಪರಂಪರೆಯಲ್ಲಿ ನಮ್ಮ ಮಠ ಬರ್ತಾ ಇದೆ.
ಮೈಕಿನಲ್ಲಿ ಈಗ ಸ್ವಲ್ಪ ಮಾತಾಡ್ತಾ ಇದ್ದೀವಿ. ರೇವಣ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು, ಸ್ವಲ್ಪ ಮಾತಾಡ್ತಾ ಬರ್ತಾ ಇದ್ದೀವಿ. ಆದರೂ ಈ ಕಾರ್ಯಕ್ರಮದ ಬಗ್ಗೆ ರೇಣುಕಾಚಾರ್ಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡಕತ್ತಾರಲ್ಲ, ಪರಮ ಪೂಜ್ಯರು ರಾಜಶೇಖರ ಮಹಾಸ್ವಾಮಿಗಳವರು, ಅವರು ಬೇರೆ ಇಲ್ಲ, ನಾವು ಬೇರೆ ಇಲ್ಲ. ಅವರು ನಾವು ಕಲಿತು ನಮಗಿಂತ ಸೀನಿಯರ್ ಅವರು ನಾವು ಕಲಿತು ಮಹಾಂತಿನ ಮಠದಲ್ಲಿ, ಬೆಂಗಳೂರು ಮಹಾಂತಿನ ಮಠದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಾವು ಸಂಸ್ಕೃತ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದೀವಿ. ಆದರೂ ಏಕೈಕ ಶಿವಾಚಾರ್ಯರಲ್ಲಿ ಶಾಸನಗಳಲ್ಲಿ ಪಂಚಾಚಾರ್ಯ ಅಂತಕ್ಕಂಥದ್ದು PhD ಮಾಡಿರ್ತಕ್ಕಂಥ ಯಾರಾದರೂ ಸ್ವಾಮೀಜಿಯರಿದ್ದರೆ ಅದು ನಮ್ಮ ರಾಜಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ. ಯಾಕಂದರೆ ಎಲ್ಲದರಲ್ಲಿ ಕೂಡ PhD ಮಾಡಿರ್ತಕ್ಕಂಥವ್ರು ನಾವು ಹುಡುಕಾಡ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ PhD ಮಾಡಿರ್ತಕ್ಕಂಥವ್ರು ಹುಡುಕಾಡ್ಬೋದು. ಆದರೆ ನಮ್ಮಲ್ಲಿ ಶಾಸನಗಳಲ್ಲಿ ಪಂಚಾಚಾರ್ಯರನ್ನು ಫಸ್ಟ್ ಮಾಡಿರ್ತಕ್ಕಂಥದ್ದೇ ನಮ್ಮ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ಅನ್ನತಕ್ಕಂಥದ್ದು ಭಾಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ. ಇವತ್ತು ನೋಡಿದೆ ನಾನು ಮೈಕ್ನಲ್ಲಿ, ಭಾಳ ದಿನ ಆಯ್ತು ಅವ್ರಿಗೆ ನಾವು ನೋಡಲಾರ್ದು. ಅವ್ರು ಬಾಜು ಕುಂತ್ರೆ ಮಾತನಾಡಬೇಕಾದ್ರೆ ದನಿ ಕೇಳ್ತಿಲ್ಲ, ಅಷ್ಟು ಸಣ್ಣ ಮಾತಾಡ್ತಿದ್ರು. ಆದರೆ ಇವತ್ತು ನಾನು ಏನಂತಾರಲ್ಲ, ಹುಲಿ ರೂಪದಲ್ಲಿ ಗರ್ಜನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸ್ವಾಮೀಜಿಯವ್ರು ನೋಡಿ ಭಾಳಷ್ಟು ಸಂತೋಷ ಆಯಿತು. ನಾವು ಹೇಳಿದ್ನಲ್ಲ, ಈಗ ನಾನು ಮಾತಾಡೋಕ್ಕೆ ಬರಲ್ಲ ಅಂತೇಳಿ. ನಮ್ಮ ಧರ್ಮದಲ್ಲಿ ಕೊರತೆ ಆದದ್ದೇ ಇದೆ. ನಾವು ಪ್ರತಿಯೊಂದು ಶಕ್ತಿ ನಮ್ಮಲ್ಲಿ ಇದೆ, ಆದರೆ ಮಾತಾಡುವಂಥ ಶಕ್ತಿ ನಾವು ಕಳ್ಕೊಂಡಿದ್ದೀವಿ. ಅದನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕನ್ನತಕ್ಕಂಥದ್ದು ಶಕ್ತಿ ನಮ್ಮಲ್ಲಿ ಇದೆ. ಆದರೆ ನಾವು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ. ನಮ್ಮ ಅಂತರಾಳದಲ್ಲಿ ಆ ಲಿಂಗದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಶಕ್ತಿ ನಮ್ಮ ರೇಣುಕಾಚಾರ್ಯರು ಅನ್ನತಕ್ಕಂಥದ್ದು ಎಲ್ಲರೂ ಕೂಡ ತಿಳ್ಕೊಳ್ಳೋಣ ಅಂತಕ್ಕಂಥ ವಿಚಾರ ತಿಳಿಸುತ್ತಾ, ನಮ್ಮ ಧರ್ಮದಲ್ಲಿ ನಾವು ತಿಳ್ಕೋದಕ್ಕಿಂತ ನಮ್ಮ ಬೇರೆ ಧರ್ಮ ತಿಳ್ಕೊಂಡೆ ಅವ್ರು ಎಷ್ಟೋ ಜಾಗ ಆಗ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಧರ್ಮದಲ್ಲಿ ಇರ್ತಕ್ಕಂಥದ್ದು ನಾವೆಲ್ಲ ಆಚಾರ ವಿಚಾರಗಳು ಆಚರಣೆಗಳನ್ನು ಎಲ್ಲ ಬಿಟ್ಟು ನಾವೇನಾಗ್ತಾ ಇದ್ದೇವೆ ಅಂದರೆ ಅವ್ರಿಗಿಂತ ಹಿಂದುಳಿತಾ ಇದ್ದೇವೆ. ಇದು ಒಂದೇ ಕಾರಣ. ನಮ್ಮಲ್ಲಿ ಎಲ್ಲನೂ ಇದೆ, ಸಂಪತ್ತಿದೆ, ವಜ್ರ ಇದೆ, ವೈಡೂರ್ಯ ಇದೆ, ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಆಶೀರ್ವಾದ ನಮ್ಮ ಧರ್ಮದಲ್ಲಿದೆ. ಅದನ್ನೆಲ್ಲರೂ ಕೂಡ ನೀವು ಕೂಡ ಎಲ್ಲರೂ ಪಾಲನೆ ಮಾಡೋಣ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ, ನಮ್ಮ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮಿಗಳು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಮುಂದಾಳತ್ವವನ್ನು ಮಾಡಿಕೊಂಡು ಭಾಳಷ್ಟು ಶಾಂತಿ ಸಮಾಧಾನದಿಂದ ನಡೆಸ್ತಾರೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ, ನಮ್ಮ ರುದ್ರಮುನಿ ಮಠಪತಿಯವರು ಭಾಳಷ್ಟು ಅವರು ರಾಜಕೀಯದಲ್ಲಿ ಮುಂದಿದ್ದರು. ಅವ್ರ ಊರಲ್ಲಿ ಪಂಚಾಯತಿ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಅದರಲ್ಲಿ ಮುಂದಿದ್ದರು. ಈ ಕಾರ್ಯಕ್ರಮ ನೋಡಿ ಅವರಿಗೆ ಎಷ್ಟು ಸಂತೋಷ ಆಗೈತೆ ಗೊತ್ತಿಲ್ಲ, ನನಗೆ ಭಾಳಷ್ಟು ಸಂತೋಷ ಆಗಿದೆ ಅನ್ನತಕ್ಕಂಥ ವಿಚಾರ ತಿಳಿಸ್ತಾ ಇದ್ದೀವಿ. ನಮ್ಮ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಆಚಾರ ವಿಚಾರವಂತರಾಗಿ ಹೇಳಿದಾಗ ಅಂತಾರಲ್ಲ, ನಾವು ಲಿಂಗ ಕಟ್ಟಿದೆ ಅಷ್ಟೇ ಆಗೈತಿ, ನಾವು ಎಲ್ಲೇ ಬಿಚ್ಚಾಡ್ತಾ ಇದ್ದೀವಿ. ಅದೇ ನಮಗೇನಂತಾರೆ, ಮೊಬೈಲ್ ತೊಗೋತೀವಿ, ಲಕ್ಷಾನುಗಟ್ಟಲೆ ಕೊಟ್ಟು ಮೊಬೈಲ್ ತೊಗೋತೀವಿ. ಅದು ಹೆಂಗೆ ನಾವು ಅದಕ್ಕೆ ಚಾರ್ಜ್ ಮಾಡಲ್ಲ, ಅದನ್ನು ಇಟ್ಟೆ ಅಂದ್ರೆ ಏನು, ಅದು ಲಕ್ಷ ಕೊಟ್ಟರಷ್ಟೇ, 10 ಲಕ್ಷ ಕೊಟ್ಟರಷ್ಟೇ. ಹಂಗೆ ಆಗೈತೆ ನಮ್ಮ ಹಣೆ ಬಾರ. ಏನಾಗೈತೆ ಅಂದ್ರೆ ಲಿಂಗ ನಾವು ಭಾಳ ಶ್ರದ್ಧೆಯಿಂದ ಕಟ್ಕೊತೀವಿ ಅವತ್ತೊಂದಿನ, ಆಮೇಲೆ ಬಿಚ್ಚಿಡ್ತೀವಿ. ಅದು ಚಾರ್ಜ್ ಆಗಂದ್ರೆ ಇಲ್ಲೇ ಆಗಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಲಿಂಗವನ್ನು ಬಿಟ್ಟು ಇರದೇ ಇದ್ರೆ ಅಂದ್ರೆ ನಿಮ್ಮ ಜೀವನ ಬಹಳಷ್ಟು ಸುಂದರವಾಗಿ ಆಗುತ್ತೆ ಅನ್ನತಕ್ಕಂಥ ವಿಚಾರ ಕೂಡ ತಿಳಿಸ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ರೇಣುಕಾಚಾರ್ಯ ಜಯಂತಿ ಕೂಡ ಭಾಳಷ್ಟು ಜಾಗೃತಿಯಿಂದ ಬೆಳೀಲಿ ಅನ್ನತಕ್ಕಂಥ ವಿಚಾರ ಕೂಡ ನಾವು ತಿಳಿಸಿ ಇನ್ನೊಂದೆರಡು ಮಾತನ್ನು ಮುಗಿಸುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ನಂತರ ಶ್ರೀ ರಾಜಶೇಖರ ಶಿವಾಚಾರ್ಯರು ವಿಶೇಷ ಉಪನ್ಯಾಸ ನೀಡಿದರು. ಪ್ರಾಂಗಣದಲ್ಲಿ ಎಷ್ಟು ಜನ ಇದ್ರೆ ಎಲ್ಲರೂ ಕೂಡ ಮಂತ್ರವನ್ನು ಹೇಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಖೇ ನಾನು ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಅಮೃತಾರ್ಥಂ ಪ್ರಪನ್ನಾನಾಂ ಯಾಸು ವಿದ್ಯಾ ಪ್ರದಾಯಿನಿ ಅಹರ್ನಿಶಂ ತಾಂ ವಂದೇ ಈಶಾನ ಮನೋರಮಾಂ. ಜಗದಾಧಾರರಾಗಿರುವಂಥ ಶ್ರೀಗಿರಿಯ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿ, ಆರಾಧ್ಯ ಸದ್ಗುರುಗಳಾಗಿರುವಂಥ ಪ್ರಾತಸ್ಮರಣೀಯರಾಗಿರುವಂತಹ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ಗೋತ್ರ ಪುರುಷ ವೀರಭದ್ರ ಸ್ವಾಮಿಯನ್ನ, ಶ್ರೀ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಆರಾಧ್ಯ ಸದ್ಗುರುಗಳಾಗಿರುವಂಥ ಬೇಮಳಖೇಡ್ ಹಿರೇಮಠ ಸಂಸ್ಥಾನದ ಅಧಿಪತಿಗಳು, ಪರಮ ತಪಸ್ವಿಗಳು,
ಪರಮ ಪೂಜ್ಯ ತಪೋರತ್ನ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ವಾಶ್ರಮದ ಸದ್ಗುರುಗಳಾಗಿರುವಂಥ ಶ್ರೀಶೈಲದ ಅಕ್ಕ ಮಹಾದೇವಿ ಚೈತನ್ಯ ಪೀಠದ ಅಧಿಪತಿಗಳು, ಪರಮ ತಪಸ್ವಿಗಳು, ಪರಮ ಪೂಜ್ಯ ತಪೋರತ್ನ ಕರುಣಾದೇವಿ ಮಾತಾ ಅವರಲ್ಲಿ ಭಕ್ತಿಯಿಂದ ಅಭಿವಂದಿಸಿ, ವೀರಶೈವ ಧರ್ಮ ಸಂಸ್ಥಾಪಕರಾಗಿರುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಅಂಗವಾಗಿ ಕಳೆದ 2 ದಿನಗಳಿಂದ ನಡೆದುಕೊಂಡು ಬರ್ತಾ ಇರುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಸಮಾಜೋ ಧಾರ್ಮಿಕ ಕೊಡುಗೆಗಳನ್ನು ಕುರಿತು 3ನೇ ದಿವಸದಲ್ಲಿ ನಡೆಯುತ್ತಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಸಮಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳವರೇ, ಸಂಗೀತ ಕಲಾ ಬಳಗವೇ, ಮಹಾಜನಗಳೇ ಮತ್ತು ಮಾತೆಯರೇ, ಕಳೆದ 2 ದಿನಗಳಿಂದ ನಾವೆಲ್ಲರೂ ಕೂಡ ವಿಶ್ವದ ಶ್ರೇಷ್ಠ ದಾರ್ಶನಿಕರಲ್ಲಿ ಪ್ರಥಮರಾಗಿರುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಸಮಾಜೋ ಧಾರ್ಮಿಕ ಕೊಡುಗೆಗಳನ್ನು ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆ ನಾವೆಲ್ಲ ಜಗದ್ಗುರು ರೇಣುಕ ಭಗವತ್ಪಾದರು ಮನುಕುಲದ ಒಳಿತಿಗಾಗಿ ಬೋಧನೆಯನ್ನು ಮಾಡಿರುವಂಥ ಅನೇಕ ವಿಚಾರಗಳನ್ನು ಕುರಿತು ಚರ್ಚೆಯನ್ನು ಮಾಡಿದ್ದೇವೆ. ಇಂದು ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮನಾಗಿರುವಂಥ ಅಗಸ್ತ್ಯ ಮಹರ್ಷಿಯನ್ನ ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ವೀರಶೈವ ಶಟಸ್ಥಲ ಸಿದ್ಧಾಂತವನ್ನ ಬಹಳ ಅರ್ಥಪೂರ್ಣವಾಗಿ ಬಹಳ ಸುಂದರವಾಗಿರುವಂಥ ರೀತಿಯಲ್ಲಿ ಬೋಧನೆಯನ್ನು ಮಾಡಿರುವಂಥದ್ದು ನಾವೆಲ್ಲರೂ ಕೂಡ ಸ್ವಲ್ಪ ಆದರೂ ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ವೀರಶೈವ ಲಿಂಗಾಯತ ಧರ್ಮ ಮತ್ತು ವಿಶ್ವದ ದಾರ್ಶನಿಕ ಪ್ರಪಂಚ ಜಗದ್ಗುರು ರೇಣುಕ ಭಗವತ್ಪಾದರನ್ನ ಮತ್ತು ಆ ತತ್ವೋಪದೇಶವನ್ನ ಸಂಗ್ರಹ ಮಾಡಿರುವಂಥ ಪರಮ ಘನ ವಿದ್ವಾಂಸರಾಗಿದ್ದಂಥ ಪೂಜ್ಯ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ನಾವೆಲ್ಲರೂ ಕೂಡ ಆದರದಿಂದ ಸ್ಮರಣೆಯನ್ನು ಮಾಡಬೇಕು. ನಮಗೆಲ್ಲ ಇವತ್ತು ಭಗವದ್ಗೀತೆಯನ್ನ ಕೃಷ್ಣಾರ್ಜುನರ ಸಂವಾದವನ್ನ ಭಗವದ್ಗೀತೆ ರೂಪದಲ್ಲಿ ಸಂಗ್ರಹ ಮಾಡಿರುವಂಥ ಪುಣ್ಯಾತ್ಮರನ್ನು ಹೇಗೆ ನೆನೆಸ್ಕೊಳ್ತಾ ಇದ್ದೇವೋ ಹಾಗೆ ನಾವು ಕೂಡ ಶಿವಯೋಗಿ ಶಿವಾಚಾರ್ಯರನ್ನು ನೆನೆಸ್ಕೋಬೇಕಾಗ್ತಾ ಇದೆ. ಅವರ ಪ್ರಯತ್ನದಿಂದಾಗಿ ಇಂದು ವೀರಶೈವ ಧರ್ಮ ಶಟಸ್ಥಲ ಸಿದ್ಧಾಂತ ಯಾವ ರೀತಿ ಬೋಧನೆಯನ್ನು ಮಾಡಿರುವಂಥ ಅನೇಕ ವಿಚಾರಗಳು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ನಾವೆಲ್ಲರೂ ಕೂಡ ನೋಡಬಹುದಾಗಿದೆ. ಜಗದ್ಗುರು ರೇಣುಕ ಭಗವತ್ಪಾದರು ಈ ಲೋಕದಲ್ಲಿ ವೀರಶೈವ ಧರ್ಮವನ್ನು ಸಂಸ್ಥಾಪನೆಯನ್ನು ಮಾಡಿ ಶಟಸ್ಥಲ ಸಿದ್ಧಾಂತವನ್ನು ಬಹಳ ಸುಂದರವಾಗಿ ಅಗಸ್ತ್ಯ ಮಹರ್ಷಿಗೆ ಬೋಧನೆಯನ್ನು ಮಾಡಿದ್ದಾರೆ. ಅದನ್ನು ಶಿವಯೋಗಿ ಶಿವಾಚಾರ್ಯರು ಅಷ್ಟೇ ದಾರ್ಶನಿಕವಾಗಿ ಮನೋಜ್ಞವಾಗಿ ಅರ್ಥಪೂರ್ಣವಾಗಿ ಮತ್ತು ಸಂಸ್ಕಾರ ಯುಕ್ತ ರೂಪದಲ್ಲಿ ಸಂಗ್ರಹವನ್ನು ಮಾಡಿದಾರಲ್ಲ. ನಾವೆಲ್ಲರೂ ಕೂಡ ಒಂದ್ಸಾರಿ ಜೋರಾಗಿ ಚಪ್ಪಾಳಿನ ತಟ್ಟಿ ಶಿವಯೋಗಿ ಶಿವಾಚಾರ್ಯರಿಗೆ ಅಭಿನಂದಿಸಬೇಕು. ನಾವೆಲ್ಲ ಸಿದ್ಧಾಂತ ಶಿಖಾಮಣಿ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರಷ್ಟೇ ಅಲ್ಲದೆ ಇನ್ನುಳಿದ ಎಲ್ಲ ಪಂಚಪೀಠಾಧೀಶ್ವರರ ಕೃಪಾಶೀರ್ವಾದದಿಂದ ಅನಂತ ಕಾಲದಿಂದ ಲೋಕದ ಕಲ್ಯಾಣಕ್ಕಾಗಿ ಮಹಾ ಬೆಳಕಾಗಿರುವಂಥ ಸಿದ್ಧಾಂತ ಶಿಖಾಮಣಿ ಬೆಳಕನ್ನು ನೀಡಿಕೊಂಡು ಬರ್ತಾನೆ ಇದೆ. ಶಿವಯೋಗಿ ಶಿವಾಚಾರ್ಯರು ಈ ಬೋಧೆಯನ್ನ ಸಂಗ್ರಹ ಮಾಡುವಂತ ಕಾಲಕ್ಕೆ ಬಹಳಷ್ಟು ಜಾಗೃತೆಯನ್ನು ವಹಿಸಿದ. ನಾವೆಲ್ಲರೂ ಕೂಡ ಭಗವತ್ಪಾದರ ಕಳಕಳಿಯನ್ನು ನಾವೆಲ್ಲ ಒಂದು ಸ್ವಲ್ಪ ಅರ್ಥವನ್ನು ಮಾಡ್ಕೋಬೇಕು. ಭಗವತ್ಪಾದರು ವೀರಶೈವ ಧರ್ಮವನ್ನ ಎಲ್ಲರಿಗೋಸ್ಕರವಾಗಿ ಸ್ಥಾಪನೆಯನ್ನು ಮಾಡಿದ್ರು, ಶಟಸ್ಥಲ ಸಿದ್ಧಾಂತವನ್ನು ಹೇಳಿದ್ರು.
ಕ್ರಿಯಾರೂಪದಲ್ಲಿರುವಂತ ಅಷ್ಟಾವರಣ ಶತಸ್ಥಲ ಪಂಚಾಚಾರಗಳನ್ನ ಆ ಮಾರ್ಗವನ್ನ ತೋರಿಸಿದ್ರು. ಜೊತೆಗೆ ಲಿಂಗಧಾರಿಗಳೆಲ್ಲ ಎಲ್ಲರೂ ಒಂದೇ ಅನ್ನುವಂಥ ದೊಡ್ಡ ಘೋಷಣೆಯನ್ನು ಮಾಡಿದ್ರು. ಹೆಣ್ಣು ಗಂಡು ಭೇದವನ್ನ ತೊಡೆದು ಹಾಕಿದ್ರು. ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ತೊಡೆದು ಹಾಕಿದ್ರು. ವರ್ಣಭೇದ ವರ್ಗಭೇದ ಅನ್ನುವಂಥ ಅನಂತ ಕಾಲದಿಂದ ಈ ದೇಶದ ಮಾನವ ಜನಾಂಗಕ್ಕೆ ಕಂಟಕಪ್ರಾಯವಾಗಿರುವಂಥ ವರ್ಣಭೇದ ನೀತಿಯನ್ನ ಈ ಲೋಕದಲ್ಲಿ ಮೊಟ್ಟ ಮೊದಲು ಯಾರಾದರೂ ತೊಡೆದು ಹಾಕಿದ್ದಾರೆ ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕ ಭಗವತ್ಪಾದರು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿನಲ್ಲಿಟ್ಟುಕೋಬೇಕು. ನಮ್ಮ ದೇಶ ಸನಾತನ ಪರಂಪರೆ ಇರುವಂಥ ಭಾರತ ಇಡೀ ವಿಶ್ವಕ್ಕೆ ಗುರುವಾಗಿದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಆದರೆ ಮಧ್ಯದಲ್ಲಿ ವರ್ಣಭೇದ ವರ್ಗಭೇದ ಲಿಂಗಭೇದದಿಂದ ಈ ಅಧ್ಯಾತ್ಮದ ದಿವ್ಯವಾಗಿರುವಂಥ ಪರಂಪರೆ ಅಲ್ಲಲ್ಲಿ ಖಂಡ ತುಂಡವಾಗಿರುವಂಥದ್ದು ನಾವೆಲ್ಲ ಬಹಳಷ್ಟು ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇರುವಂಥದ್ದು ನಾವೆಲ್ಲ ಕೂಡ ಇತಿಹಾಸದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶವನ್ನು ಮಾಡ್ತಾರೆ. ಈ ಲೋಕದಲ್ಲಿ ಗಂಡು ಹೆಣ್ಣು ಲಿಂಗಧಾರಣೆಗೆ ಅರ್ಹತೆ ಇರುವಂತವರು ಅನ್ನುವಂಥ ಮಾತನ್ನ ಮೊಟ್ಟ ಮೊದಲು ಹೇಳಿದ್ದಾರೆ. ಬಹಳ ಕಡೆ ಎಲ್ಲ ಸಂಸ್ಕಾರವನ್ನ ಪುರುಷ ಪ್ರಧಾನವಾಗಿ ಮಾಡಿರುವಂಥದ್ದು ನಾವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮಗೆಲ್ಲ ಜನ್ಮವಿಟ್ಟಿರುವಂತ ತಾಯಿಗೆ ಆ ಧರ್ಮ ಸಂಸ್ಕಾರವನ್ನು ಕೊಡಲಿಕ್ಕೆ ಅನೇಕ ಗಂಡಾಂತರಗಳು ಅಡೆತಡೆಗಳು ಇದ್ದಿರುವಂಥದ್ದು ನಾವು ಇತಿಹಾಸ ಪುಟದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ. ಆ ಎಲ್ಲ ಅಡೆತಡೆಗಳನ್ನ ತೊಡೆದು ಹಾಕಿ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೂ ಕೂಡ ಪುರುಷರಿಗಿರುವಷ್ಟಂತ ಅಷ್ಟೇ ಧಾರ್ಮಿಕವಾಗಿರುವಂತ ಸ್ವಾತಂತ್ರ್ಯವನ್ನ ಈ ಪ್ರಪಂಚದಲ್ಲಿ ಯಾರಾದರೂ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಅಷ್ಟೇ ಅಲ್ಲ, ಜಗದ್ಗುರು ರೇಣುಕ ಭಗವತ್ಪಾದರು ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಆಗ್ಬೇಕಾದರೆ ಕೆಲವೊಂದು ಪುರುಷಾರ್ಥಗಳನ್ನ ಸಂಗ್ರಹ ಮಾಡ್ಬೇಕನ್ನುವಂಥ ಮಾತನ್ನು ಹೇಳ್ತಾರೆ. ಮನುಷ್ಯ ಏನು ಸಂಗ್ರಹ ಮಾಡ್ಬೇಕನ್ನುವಂಥ ವಿಚಾರವನ್ನು ಬಂದಾಗ ಇಂದಿನ ಕಾರ್ಯಕ್ರಮಕ್ಕೆ ಈ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತ ಪೂಜ್ಯ ಸರಡಿಯ ಅಪ್ಪಗಳವರು ಜೊತೆಗೆ ನಮ್ಮ ಇನ್ನೂರು ಅಪ್ಪಗಳು ವೇದಿಕೆ ಬರ್ತಾ ಇದ್ದಾರೆ. ತಾವೆಲ್ಲ ಜೋರಾಗಿ ಚಪ್ಪಾಳೆ ಉಂಟು ಅವರಿಗೆಲ್ಲ ಗೌರವಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಧನವನ್ನ ಆಸ್ತಿಯನ್ನ ಗಳಿಸ್ಬೇಕನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಸಾಮಾನ್ಯವಾಗಿರುವಂಥ ಮಾತಿದೆ, ಪ್ರತಿಯೊಬ್ಬರಿಗೂ ಕೂಡ ಬೇಕೇ. ಸುಖಮಯ ಸಂಸಾರಕ್ಕೆ ಅರ್ಥ ಬೇಕು. ಅರ್ಥ ಇಲ್ಲ ಅಂದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ ಅನ್ನುವಂಥ ಮಟ್ಟಿಗೆ ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೀವಿ. ಆದ್ರೆ ಜಗದ್ಗುರು ರೇಣುಕ ಭಗವತ್ಪಾದರು ಈ ಮನುಷ್ಯ ಈ ಜೀವನಕ್ಕೆ ಬಂದ ಮೇಲೆ ಏನನ್ನ ಗಳಿಸ್ಬೇಕು, ಏನನ್ನ FD ಮಾಡ್ಬೇಕನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಹೇಳ್ಕೊಂಡ್ ಬಂದಿದ್ದಾರೆ. ಮನುಷ್ಯ ಏನನ್ನು ಸಂಗ್ರಹ ಮಾಡಬೇಕು ಅವ್ರು ಹೇಳ್ತಾರೆ. 10 ವಿಧದ ಸಂಪತ್ತನ್ನ ಪ್ರತಿಯೊಬ್ಬರು ಕೂಡ ಸಂಗ್ರಹವನ್ನು ಮಾಡ್ಬೇಕನ್ನುವಂಥ ಮಾತನ್ನು ಹೇಳಿದ್ರು. ಅದರಾಗ ಮೊದಲನೇ ಸಂಗ್ರಹ, ಆ ಮೊದಲನೇ ಅಂಶ ಯಾವುದು ಅಂತ ಹೇಳ್ತಾರೆ ಅವರು, ಅಹಿಂಸಾ. ಮೊದಲನೇ ಸಂಗ್ರಹ ಆಗಬೇಕು. ಬಹಳ ಸುಂದರವಾಗಿರುವಂತ ಶ್ಲೋಕ ಇದೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ದಾನ, ಪೂಜೆ, ಜಪ, ಧ್ಯಾನ ಇತಿ ಧರ್ಮಸ್ಯ ಸಂಗ್ರಹ ಅನ್ನುವಂಥ ಮಾತನ್ನು ಭಗವತ್ಪಾದರು ಹೇಳ್ತಾ ಇದ್ದಾರೆ. ಹಾಗಾದರೆ ಮನುಷ್ಯ ಯಾವ ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಅಹಿಂಸಾ ಅನ್ನುವಂಥ ಧನವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಒಂದೊಂದರಲ್ಲಿ ಕೂಡ ಅದ್ಭುತವಾಗಿರುವಂತ ಸಾಮರ್ಥ್ಯ ಇದೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಒಬ್ಬ ದಾರ್ಶನಿಕರು ನಮ್ಮ ಲೋಕದಲ್ಲಿ ಆಗಿ ಹೋಗಿದ್ದಾರೆ. ಅಹಿಂಸಾ ಅನ್ನುವಂಥ ಒಂದೇ ಒಂದು ಸಂಪತ್ತನ್ನ ಗಳಿಸಿ ಲೋಕಕ್ಕೆ ಮಾದರಿಯಾಗಿದ್ದಾರೆ. ಒಂದು ಧರ್ಮದ ಸಂಸ್ಥಾಪಕರಾಗಿದ್ದಾರೆ. ತಮಗೆಲ್ಲ ಗೊತ್ತಾಗಿರ್ಬೇಕಿದು. ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಮಾತನ್ನು ಹೇಳಿದರು ಜೈನ ಧರ್ಮೀಯರು, ಅದರ ತೀರ್ಥಂಕರು. ಅಹಿಂಸಾ ಅನ್ನುವಂಥ ಒಂದನ್ನೇ ಸಂಪತ್ತನ್ನು ಗಳಿಸಿ ಆ ಧರ್ಮಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅಹಿಂಸಾ. ಸತ್ಯ ಅನ್ನುವಂಥ ಮಾತು ಬರ್ತದೆ. ಸತ್ಯ
ಅನ್ನುವಂಥದ್ದು ನಾವೆಲ್ಲ ಕೂಡ ಸತ್ಯವನ್ನೇ ನುಡಿಬೇಕು, ಸತ್ಯವನ್ನೇ ಬಾಳಬೇಕು, ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕನ್ನುವಂಥದ್ದು ನಮ್ಮ ಹಿರಿಯರು, ದಾರ್ಶನಿಕರು, ಶರಣರು, ಸಂತರು, ಮಹಂತರು ನಿತ್ಯದಲ್ಲಿ ಲಕ್ಷಾಂತರ ಸಮಯದಲ್ಲಿ ನಮಗೆಲ್ಲ ಬೋಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ನಮ್ಮಿಂದ 100% ಇವತ್ತಿಗೂ ಕೂಡ ಸತ್ಯವನ್ನು ಹೇಳೋದು ಆಗ್ತಾ ಇಲ್ಲ ನಮಗೆ. ಒಬ್ಬ ಯತಿ, ಒಬ್ಬ ದಾರ್ಶನಿಕರು ಈ ಸತ್ಯವನ್ನ ಹಿಡ್ಕೊಂಡು ಒಬ್ಬ ಗೃಹಸ್ಥನಾಗಿರುವಂತ ಮಹಾರಾಜ ಇಡೀ ಲೋಕಕ್ಕೆ ಬೆಳಕಾಗಿರುವಂತದ್ದು ನಮ್ಮ ಭಾರತ ದೇಶದ ಒಂದು ಗರ್ವದ ಮಾತಾಗಿದೆ. ಸತ್ಯ ಅನ್ನುವಂಥ ಶಬ್ದ ನಮ್ಮ ಕಣ್ಣೆದುರು ಬಂತು ಅಂತಂದ್ರೆ ನಮಗೆ ಯಾರು ನೆನಪಾಗ್ತಾರೆ? ಯೋಚನೆ ಮಾಡಿ, ಯಾರು ನೆನಪಾಗ್ತಾರೆ ನಮಗೆ? ಸತ್ಯ ಅಂದ್ರೆ ಅವ್ರು ಆಗ ಹೋಗಿ ಯುಗ ಯುಗಗಳ ಕಳೆದು ಹೋಗ್ಯಾವ. ಸತ್ಯ ಬಂತು ಅಂದ್ರೆ ಅವ್ರ ಹೆಸರು ಬರ್ತದೆ. ಅವನೊಬ್ಬ ಮಹಾರಾಜ, ಚಕ್ರವರ್ತಿ. ಸತ್ಯ ಹೇಳ್ತೀರ ರಾಜ, ರಾಜ ಸತ್ಯ ಹರಿಚಂದ್ರ, ಚಕ್ರವರ್ತಿ, ಗ್ರಾಸ್ತ, ಮಹಾರಾಜ ಸತ್ಯದ ವ್ರತವನ್ನು ಪಾಲನೆ ಮಾಡಿದ. ಅವ ಯಾವ ಯುಗದಲ್ಲಿ ಹೋಗ್ಯಾನ? ಕೃತಯುಗದಲ್ಲಿ. ಆಮೇಲೆ ತ್ರೇತಾಯುಗ ಹೋಯ್ತು, ದ್ವಾಪಾರ ಯುಗ ಹೋಯ್ತು, ಈಗ ನಾವೆಲ್ಲ ಕಲಿಯುಗದಲ್ಲಿ ಬಂದಿದ್ದೇವೆ. 3 ಯುಗಗಳು ಕಳೆದರೂ ಕೂಡ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ, ಸಾರ್ವತ್ರಿಕ ಜೀವನದಲ್ಲಿ ಸತ್ಯ ಅನ್ನುವಂತ ಮಾತು ಬಂತು ಅಂತಂದ್ರೆ ಯಾವ ಗುರುಗಳಿಗೆ ನೆನಪು ಮಾಡ್ತಾ ಇಲ್ಲ ನಾವು? ಗೃಹಸ್ಥರಾಗಿರುವಂತ ಮಹಾರಾಜ ಆಗಿರುವಂತ ಒಬ್ಬ ಚಕ್ರವರ್ತಿ ಆಗಿರುವಂತ ರಾಜ ಸತ್ಯ ಹರಿಚಂದ್ರನ ನೋಡ್ತೀವಲ್ಲ, ನೆನಪು ಮಾಡ್ತೀವಲ್ಲ. ಸತ್ಯದ ಮಹತ್ವ ಎಂಥದ್ದು ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ. ಈ ಮಾತನ್ನ ದಶವಿಧ ಧರ್ಮ ಸಂಗ್ರಹದಲ್ಲಿ ಬರ್ತಾ ಇದೆ. ಅಹಿಂಸಾ ಸತ್ಯೇಯ ಅಸ್ತೇಯ, ಸುಳ್ಳನ್ನಾಡಬಾರದು. ಜಗದ್ಗುರು ಭಗವತ್ಪಾದರ ಸಂದೇಶ ಇದೆ, ಸುಳ್ಳನ್ನು ಆಡಬಾರದು. ಸ್ವಲ್ಪ ನಾವೆಲ್ಲ ಅಂತರಂಗ ತಿಳ್ಕೊಂಡು ನೋಡ್ಬೇಕು. ವರ್ತಮಾನದಲ್ಲಿ ನಾವೆಲ್ಲ ಎಷ್ಟು ಸುಳ್ಳಾಡ್ಲತ್ತಿದ್ದೇವೆ? ಬಹುಶಃ ಇಲ್ಲಿ ಕುಂತವ್ರು ಯಾರು ಸುಳ್ಳಾಡಂಗಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಈ ಮೊಬೈಲ್ ಬಂದಲ್ಲಂತೂ ಸುಳ್ಳಾಡ್ಲಿಕ್ಕೆ ಒಂದು ದೊಡ್ಡ ರಹದಾರಿನೇ ಆಗಿದೆ ಅದು, ಹೌದಲ್ರಿ? ನಿಮಗೆಲ್ಲ ಗೊತ್ತದ, ಅನುಭವಿಗಳಿದ್ದಾರೆ ನೀವೆಲ್ಲ. ಮೊಬೈಲ್ ಅನುಭವಿಗಳು ಬಹಳ ಜನ ಇದ್ದಾರೆ. ಎಷ್ಟು ಸುಳ್ಳು ದಿವಸ ನಾವು ಆಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರೆ ನಮಗೆಲ್ಲ ನಗೆ ಬರ್ತಾ ಇದೆ. ಹೇಳ್ತಾರೆ ಅವರು, ಅಸ್ತೇಯ, ಸುಳ್ಳನ್ನು ಹೇಳಲ್ಲ ಅನ್ನುವಂಥ ಒಂದು ವ್ರತವನ್ನ, ನಿಯಮವನ್ನು ಪಾಲನೆ ಮಾಡ್ಬೇಕನ್ನುವಂಥ ಮಾತನ್ನು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ವೇದಿಕೆಗೆ ಹಲ್ಕಟ್ಟಿಯ ಪೂಜ್ಯರಾಗಿರುವಂತ ಮುನೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳಿ ತಟ್ಟವರಿಗೆ ಅಭಿನಂದಿಸ್ಬೇಕನ್ನುವಂಥ ಮಾತನ್ನು ಹೇಳ್ತಾರೆ. ಬರೀ ಖರೆ ವೈಯಕ್ತಿಕವಾಗಿ ಬಹಳ ಸಂತೋಷ ಅನಿಸ್ತಾ ಇದೆ. ಮುನೀಂದ್ರ ಶಿವಾಚಾರ್ಯ ಸ್ವಾಮೀಜಿಯವರು ನಾವೆಲ್ಲ ರೂಮ್ಮೇಟೇ ಇದ್ದೇವೆ ಬೆಂಗಳೂರು ಮಹಾಂತರ ಮಠದಲ್ಲಿ. ಬಹಳ ವರ್ಷದ ಮೇಲೆ ಅವ್ರಿಗೆ ನೋಡ್ತಾ ಇದ್ದೆ, ತುಂಬಾ ಖುಷಿ ಆಗ್ತಾ. ಅಸ್ತೇಯ, ಸುಳ್ಳನ್ನು ಆಡ್ಬಾರ್ದು. ನಾವೆಲ್ಲ 1 ದಿವಸದ ವ್ರತ ಮಾಡ್ಬೋದಲ್ಲ, 100 ವರ್ಷದ ವ್ರತ ಬೇಡ. ಖರೇದಲ್ಲ? ಶರಣ ಹೇಳ್ತಾರೆ, ಭಕ್ತ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ ಅಂತ ಹೇಳ್ಯಾರ. ನಾ ಭಕ್ತ ಆಗ್ಬೇಕಾದ್ರೆ ಒಂದೊಂದೇ ಅಡಿ, ಒಂದೊಂದೇ ಹೆಜ್ಜೆ ಇಡ್ಬೇಕನ್ನುವಂಥ ಮಾತನ್ನು ಶರಣ ಹೇಳ್ತಾರೆ. ನಾವು ಕೂಡ 1 ದಿವಸಿಗಾಗಿ ಸತ್ಯದ ವ್ರತವನ್ನು ಪಾಲನೆ ಮಾಡ್ಬೋದಲ್ಲ? ಸುಳ್ಳಾಡಲ್ಲ ಅಂತ ನಾವೆಲ್ಲ ವ್ರತ ಪಾಲನೆ ಮಾಡ್ಬೋದಲ್ಲ? ಖರೆ ಇವತ್ತಿನಿಂದ, ಈಗಿನಿಂದ ನಾಳೆ ಸಾಯಂಕಾಲ ಈ ತಾಸಿನವರೆಗೆ, ಈ ಸಮಯ ಬರುತ್ತಾನ ನಾಳಿನ ತನ ಸುಳ್ಳು ಹೇಳಲ್ಲ ಅಂತ ಒಂದು ವ್ರತ ಪಾಲನೆ ಮಾಡ್ರಿ. ಬಹಳ ಕಷ್ಟ ಅದ, ಆದ್ರೂ ಕೂಡ ನೀವು ಪ್ರಯತ್ನ ಮಾಡ್ರಿ. ಒಂದಿನಕ್ಕಾಗಿ ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವದ ಅಂಗವಾಗಿ ಈ ಕ್ಷಣದಿಂದ ನಾಳೆಗೆ ಈ ಟೈಮ್ ತನ ನಾ ಸುಳ್ಳಾಡಲ್ಲ ಅನ್ನುವಂಥ ವ್ರತವನ್ನ 3 ತಿಂಗಳ 4 ತಿಂಗಳ ವರ್ಷ ಸುಳ್ಳಾಡಲ್ಲ ಅನ್ನುವಂಥ ವ್ರತ ಬೇಡ ನಮಗೆ. 1 ದಿವಸ ಹೇಳಲ್ಲ ಶರಣರು. 1 ಅರಗಳಿಗೆ ನಿಮ್ಮ ನಿತ್ತಡೆ ಎಷ್ಟು? 1 ಕ್ಷಣ. 1 ಕ್ಷಣ ಸ್ಮರಣೆ ಮಾಡಿದ್ರೆ
ಪರಮಾತ್ಮ ನನ್ನ ಜೊತೆಗೆ ಇರ್ತಾನೆ ಅನ್ನುವಂತ ಮಾತ ದೇವರ ದಾಸಿಮನವರು ಹೇಳ್ತಾರೆ. ವಂದನಗಳಿಗೆ ನಾವು ಕೂಡ ಜಗದ್ಗುರು ರೇಣುಕ ಭಗವತ್ಪಾದರ ಜಯಂತಿ ಅಂಗವಾಗಿ ಅದ್ಭುತವಾಗಿರುವಂತ ಕಾರ್ಯವನ್ನ ಸಮಿತಿಯವರು ಪೂಜ್ಯಪಾದರ ಗೌರವ ಅಧ್ಯಕ್ಷತೆಯಲ್ಲಿ ಬಹಳ ಸುಂದರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕೆ ಅಂತ ಕೇಳಿದ್ರೆ ಇಡೀ ಕರ್ನಾಟಕಕ್ಕೆ, ಇಡೀ ರಾಜ್ಯಕ್ಕೆ, ನಾಡಿಗೆ ಮಾದರಿಯಾಗಿರುವಂತ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮ ಎಲ್ಲಾದ್ರೂ ನಡ್ಕೊಂಡು ಬರ್ತಾ ಇದೆ ಅಂತ ಕೇಳಿದ್ರೆ ಅದು ಕಲಬುರಗಿ ಮಹಾನಗರದಲ್ಲಿ ನಡ್ಕೊಂಡು ಬರ್ತಾ ಇದೆ. ಎರಡನೇದಾಗಿ ಎಲ್ಲ ನಡ್ಕೊಂಡು ಬರ್ತಾ ಇದೆ ಅಂತಂದ್ರೆ ನನ್ನ ಜಿಲ್ಲೆ ಆಗಿರುವಂತ ಬೀದರ್ದಲ್ಲಿ ಬಹಳ ದೊಡ್ಡದಾಗಿರುವಂತ ಪ್ರಯತ್ನ ನಡೀತಾ ಇದೆ. ಎಲ್ಲರೂ ನಮ್ಮ ಕಡೆ ನೋಡತ್ತಾರ. ಆ ಕಡೆ ಹೋದ್ರಿ, ಕಲ್ಲು ಹೊಡೆದಂಗ ಹೋಗಿರಿ, ಯಾರು ಮಾಡ್ಬೇಕು ಹಚ್ಚಿ ಹೋಗಿರಿ ಅಂತೆಲ್ಲ ಬಹಳ ಜನ ಫೋನ್ ಮ್ಯಾಲ ಫೋನ್ ಬರ್ಲತ್ತದವ. ಅಲ್ಲಿನೂ ಕೂಡ ಬಹಳ ದೊಡ್ಡದಾಗಿರುವಂತ ಕ್ರಾಂತಿಕಾರಿಯಾಗಿರುವಂತ ಸಂಘಟನೆ ಆಗ್ತಾ ಇದೆ ಸತ್ಯಕ್ಕಾಗಿ. ಒಂದ್ ದಿವಸದ ವ್ರತವನ್ನ ನಾವೆಲ್ಲರೂ ಕೂಡ ಮಾಡಬಹುದು. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ದಯಾ. ಎಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಜಗದ್ಗುರು ರೇಣುಕ ಭಗವತ್ಪಾದರು. ಶರಣ ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ. ಎಂತ ಅದ್ಭುತವಾಗಿರುವಂತ ಮಾತನ್ನು ಶರಣ ಹೇಳ್ತಾರೆ. ನಿನ್ನೊಳಗೆ ದಯೆ ಇಲ್ಲ, ನಿನ್ನೊಳಗೆ ಪ್ರೇಮ ಇಲ್ಲ, ನಿನ್ನೊಳಗೆ ಲಿಂಗದ ಬಗ್ಗೆ ನಿಷ್ಠೆ ಇಲ್ಲ, ಅಂತ ವ್ಯಕ್ತಿ ತಗೊಂಡು ಏನ್ ಮಾಡ್ಲಿಕ್ಕೆ ಅನ್ನುವಂತ ಮಾತನ್ನು ಹೇಳ್ತಾರೆ. ದಯೆ. ಎಲ್ಲಾ ಧರ್ಮಗಳ ಬೇಸ್ ಯಾವುದು ಅಂತ ಕೇಳಿದ್ರೆ ದಯ. ದಯ ದಯ ಬಂದಿತ್ತು ಅಂತಂದ್ರೆ ಸಂಸಾರ ಬಹಳ ದೊಡ್ಡದಾಗಿರುವಂತ ಸುಖಮಯವಾಗ್ತದ. ಯಾಕೆಂದ್ರೆ ಮನುಷ್ಯನೊಳಗ ದಯ ಇತ್ತು ಅಂದ್ರೆ ಸಿಟ್ಟು ಬರಂಗಿಲ್ಲ. ಸಂಸಾರದಲ್ಲಿ ನಿತ್ಯ ಜೀವನದಲ್ಲಿ ನಡೆಯುವಂತ ಕಾರ್ಯ ಇದು. ನಮ್ಮ ಸಂಸಾರದಲ್ಲಿ ಸಿಟ್ಟದ, ದ್ವೇಷದ, ಅಸೂಯದ ಕಷ್ಟಕಾಲ ಬಂದ ನಾವೆಲ್ಲ ಒಬ್ಬರ ಮೇಲೆ ಒಬ್ಬರು ಕಡಿದು ಬೀಳ್ತಾ ಇದ್ದೀವಿ. ಇದನ್ನೆಲ್ಲ ಸಹನ ಆಗ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಮಹಾಮಂತ್ರವನ್ನು ಹೇಳಬೇಕು. ನಿತ್ಯದಲ್ಲಿ ಸಿದ್ಧಾಂತ ಶಿಖಾಮಣಿಯನ್ನ ಓದ್ಬೇಕು, ಭಗವದ್ಗೀತೆಯನ್ನು ಓದ್ಬೇಕು, ಶರಣರ ಅಮೂಲ್ಯ ಅಮೃತಮಯವಾಗಿರುವಂತ ವಚನ ಸಾಹಿತ್ಯವನ್ನು ಓದಬೇಕು. ನಾವೆಲ್ಲರೂ ಕೂಡ ಅಧ್ಯಯನವನ್ನು ಮಾಡಬೇಕು. ಮನೆಯಲ್ಲಿ ಚರ್ಚೆ ಆಗ್ಬೇಕು, ಮನದಲ್ಲಿ ಚರ್ಚೆ ಆಗ್ಬೇಕು. ಇಡೀ ದಾರ್ಶನಿಕ ಪ್ರಪಂಚ ಮನುಷ್ಯನ ಮನಸ್ಸಿನ ಮೇಲೆ ಪ್ರವಚನವನ್ನು ಮಾಡಿದವರು. ಮನುಷ್ಯನ ಮನಸ್ಸಿಗಾಗೆ ದಾರ್ಶನಿಕ ಪ್ರಪಂಚ ಹುಟ್ಟುಕೊಳ್ತು ಅನ್ನುವಂತ ಮಾತನ್ನ ಶಂಕರಾಚಾರ್ಯ ಒಂದ್ ಕಡೆ ಹೇಳ್ತಾರೆ ಭಜಗೋವಿಂದನಲ್ಲಿ. ಈ ಪ್ರವಚನ ಕೀರ್ತನೆ ಯಾವುದಕ್ಕೋಸ್ಕರಪ್ಪ ಅಂತಂದ್ರೆ ಟೈಮ್ ಪಾಸ್ ಅಲ್ಲ. ಹೌದೇನ್ರಿ? ನಿಮ್ಮ ಟೈಮ್ ಪಾಸಿಗೆ ನಡೆದವೇ ನೀವೆಲ್ಲ ಇಲ್ಲ. ನಿಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಲಿಕ್ಕೆ, ನಿಮ್ಮ ಮನಸ್ಸನ್ನ ತಿಳಿ ಮಾಡ್ಲಿಕ್ಕೆ, ನಿಮ್ಮ ಮನಸ್ಸಿನೊಳಗಡೆ ಜ್ಞಾನದ ಬೆಳಕನ್ನ ಬೀರ್ಲಿಕ್ಕೆ, ಬಿತ್ತಲಿಕ್ಕೆ, ಸತ್ಯವನ್ನ ಬಿತ್ತಲಿಕ್ಕೆ, ಧೈರ್ಯವನ್ನು ತುಂಬಲಿಕ್ಕೆ ಇವೆಲ್ಲ ಪ್ರಾರಂಭ ಆಗ್ಯವ. ಅದಕ್ಕೆ ದರ್ಶನ ಇದು ದಾರ್ಶನಿಕವಾಗಿರುವಂತ ಮಹಾಬೆಳಕು. ಇದರಿಂದ ನಮ್ಮೊಳಗಿರುವಂತ ಅಜ್ಞಾನ ಅನ್ನುವಂತ ಕತ್ತಲೆ ಹೋಗ್ತದೆ. ಜ್ಞಾನದ ಬೆಳಕು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನುವಂತ ಮಾತನ್ನು ಹೇಳ್ತಾರಲ್ಲ, ಇದು ನಿಜವಾದಂತ ಅರ್ಥ ಯಾವುದು, ಎಲ್ಲಿ ಹೊತ್ತಬೇಕು, ಯಾವುದರಿಂದ ಹೊತ್ತಬೇಕು ಅನ್ನುವಂತ ಮಾತು ಬಂದಾಗ ಆಚಾರ್ಯ ಹೇಳ್ತಾರೆ ಅದು ಮಂತ್ರದಿಂದ ಒಳಗಿರುವಂತ ಕತ್ತಲೆಯನ್ನ ದೂರ ಮಾಡಲಿಕ್ಕೆ ಜ್ಞಾನವೆಂಬ ಬೆಳಕಿನ ದೀಪವನ್ನ ಹೊತ್ತಿಸ್ಬೇಕನ್ನುವಂತ ಮಾತನ್ನು ಹೇಳ್ತಾರೆ. ಎಲ್ಲರ ಹೃದಯ ಮಂದಿರದಲ್ಲಿರುವಂತ ಆ ಜ್ಯೋತಿಯನ್ನ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ನಿಮಿತ್ತವಾಗಿ ಜ್ಞಾನದ ಬೆಳಕನ್ನು ಹೊತ್ತುಕೊಳ್ಳಲಿ ಅನ್ನುವಂತ ಸದಾಶಯದಿಂದ ಇಂಥ ಅದ್ಭುತವಾಗಿರುವಂತ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ. ಅಂತರಂಗದಲ್ಲಿ ದೇವರು ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಬಂದಾಗ ಎಲ್ಲರೂ ಹೊರಗಡೆ ನೋಡ್ತಾ ಇದ್ದೀವಿ. ದಾರ್ಶನಿಕರು ಹೊರಗಡೆ ನೋಡಬೇಡ, ಅದು ನಿನ್ನ ಒಳಗೆ ಇದ್ದಾನೆ ಅನ್ನುವಂತ ಸತ್ಯವನ್ನು ಹೇಳಿದ್ರಲ್ಲ, ಅವ್ರು ಯಾರು ಅಂತ ಕೇಳಿದ್ರೆ ಜಗದ್ಗುರು ರೇಣುಕ ಭಗವತ್ಪಾದರು, ಪಂಚಾಚಾರ್ಯರು, ಜಗತ್ತಿನ ಎಲ್ಲಾ ದಾರ್ಶನಿಕರು. ಸಂಗ್ರಹ ಮಾಡ್ರಿ. ಒಂದು ಮನೆ ಕಟ್ರೆ ಆಗ್ತಾ ಇಲ್ಲ, 10 ಕಟ್ಲತ್ತೀರಿ. 1 ಎಕರೆ ಸಾಲಿಲ್ಲ, 100 ಎಕರೆ ಆಗ್ಲತ್ತವ, ಕೋಟಿ ಆಗ್ಲತ್ತದೆ, ಆದ್ರೂ ಕೂಡ ಸಮಾಧಾನ ಇಲ್ಲ. ಅವೆಲ್ಲ ವ್ಯರ್ಥವಾಗಿರುವಂತದ್ದು. ಒಂದ್ ದಿವಸ ಹೋಗ್ತವೆ, ಬಿಟ್ಟು ಹೋಗ್ತೀವಿ ನಾವೆಲ್ಲ. ನಿಜವಾಗಿ ನಿನ್ ಜೊತೆ ಬರುವಂತದ್ದು ಮಾತ್ರ ಸಂಗ್ರಹ ಮಾಡು ಅಂತ ಹೇಳಿದರು. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ದಯಾ, ಕ್ಷಮಾ, ಎಂತೆಂತ ಮಾತನ್ನು ಹೇಳಿದಾರಲ್ರಿ. ಒಂದು ಲೈನು, ಒಂದು ಶ್ಲೋಕ ನಿತ್ಯದಲ್ಲಿ ನಾವು ಪಠಣವನ್ನು ಮಾಡಿದ್ರೆ ನಮ್ಮ ಬದುಕು ಬದಲಾವಣೆ ಆಗ್ತದೆ.
ಬದುಕು ಪರಿವರ್ತನೆ ಆಗ್ತದೆ. ನೀವು ಕೂಡ ಜಗತ್ತಿಗೆ ದೊಡ್ಡ ಬೆಳಕನ್ನು ಒಂದು ಸಾಮರ್ಥ್ಯ, ಬೆಳಕನ್ನು ನೀಡುವಂತ ಸಾಮರ್ಥ್ಯ ನೀವೆಲ್ಲ ಪಡಿತೀರಿ ಅನ್ನುವಂತ ಮಾತನ್ನ ಭಗವತ್ಪಾದರು ಹೇಳ್ತಾ ಇದ್ದಾರೆ. ದಯಾ, ಕ್ಷಮಾ, ದಾನ, ಪೂಜ, ಕಡಿ ಬರ್ತಾರೆ ಪೂಜೆ, ಅರ್ಚನೆ. ಅರ್ಚನೆಯಿಂದ ಮನಸ್ಸು ತೃಪ್ತಿ ಆಗ್ತದೆ, ದಾನದಿಂದ ಮನಸ್ಸು ತೃಪ್ತಿ ಆಗ್ತದೆ. ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ, ಕೈಲಾದಷ್ಟು ಮಾಡ್ಬೇಕು ಅನ್ನುವಂತ ಮಾತಂತ ಹೇಳ್ತಾರೆ. ಏನು ಇಲ್ಲ ಅಂದ್ರೆ ಒಂದು ತುತ್ತು ರೊಟ್ಟಿ ಆದರೂ ಕೂಡ ಯಾವುದಾದ್ರು ಜೀವಿಗಳಿಗೆ ಹಾಕಿದ್ರೆ ಅದರಿಂದ ಪುಣ್ಯ ಸಿಗ್ತದೆ, ಸಮಾಧಾನ ಸಿಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ದಾನ, ಧರ್ಮ, ಜಪ, ಧ್ಯಾನ ಅನ್ನುವಂತ ಮಾತನ್ನು ಹೇಳ್ಕೊಂಡು ಬರ್ತಾರೆ ಜಗದ್ಗುರು ರೇಣುಕ ಭಗವತ್ಪಾದರು. ಇದರಿಂದ ಅಂತರಂಗದ ವಿಕಾಸ ಆಗ್ತದೆ. ಅಂತರಂಗದಲ್ಲಿ ವಿಕಾಸ ಆಗ್ಬೇಕು. ಬಹಿರಂಗದಲ್ಲಿ ನಮ್ಮ ಪ್ರಜ್ಞೆ, ವಿಚಾರದ ಪ್ರಜ್ಞೆ, ನೋಟ ಅದು ವಿಶಾಲ ಆಗ್ಬೇಕನ್ನುವಂತ ಮಾತನ್ನು ಹೇಳ್ತಾರೆ. ಎಲ್ಲಿ ತನ ನಮ್ಮ ದೃಷ್ಟಿ ವಿಶಾಲ ಆಗ್ಲಿಕ್ಕಿಲ್ಲ, ಅಲ್ಲಿ ತನ ನಮ್ಮ ಒಳಗಡೆ ಜ್ಞಾನದ ಬೆಳಕು ಹೊತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಜಗದ್ಗುರು ರೇಣುಕ ಭಗವತ್ಪಾದರು ದಿವ್ಯವಾಗಿರುವಂತ ಸಂದೇಶ ಏನಿದೆ ಅಂತ ಕೇಳಿದ್ರೆ, ಹೊರಗಡೆ ದೀಪ ಹಚ್ಚಿದ್ರೆ ಆಗಲ್ಲ. ಆ ದೀಪ ಎಲ್ಲಿ ಹೊತ್ತಬೇಕು ಅಂತಂದ್ರೆ, ಆ ದೀಪ ಎಲ್ಲಿ ತನ ನಿನ್ನ ಅಂತರಂಗದಲ್ಲಿ ಹೊತ್ತಂಗಿಲ್ಲ, ಅಲ್ಲಿ ತನ ನಿನ್ನ ಉದ್ಧಾರ ಆಗಂಗಿಲ್ಲ ಅನ್ನುವಂತ ಮಾತನ್ನ ಭಗವತ್ಪಾದರು ಈ ಧರ್ಮ ಸಂದೇಶದ ಮುಖಾಂತರವಾಗಿ ಜಗತ್ತಿಗೆ ನೀಡಿದ್ದಾರೆ. ಸೂತ್ರ ರೂಪದಲ್ಲಿ ನೀಡಿರುವಂತ ಧರ್ಮ ಸಂದೇಶವನ್ನ ಶಿವಯೋಗಿ ಶಿವಾಚಾರ್ಯ ಅದ್ಭುತವಾಗಿರುವಂತಹ ಪರಿಕಲ್ಪನೆಯಿಂದ, ಸತ್ಯದಿಂದ ಸಂಗ್ರಹವನ್ನು ಮಾಡಿ ಲೋಕಕ್ಕೆ ಅರ್ಪಣೆ ಮಾಡಿರುವಂತ ಆ ಮಹಾ ಮಹಿಮಾ ಪುರುಷನಿಗೆ ನಾವೆಲ್ಲರೂ ಕೂಡ ಚಿರಋಣಿ ಆಗ್ಬೇಕು. ಸಮಾಜ ಬಾಂಧವರು ಚಿರಋಣಿ ಆಗ್ಬೇಕು. ಸಾಮಾನ್ಯವಾಗಿ ನಮ್ಮ ಹತ್ರ ಎಲ್ಲ ವರ್ಣಾಶ್ರಮ ಪದ್ಧತಿಯಿಂದ ಎಲ್ಲ ಕಡೆಗೆ ಅದರ ಕಾರ್ಗತ್ತಲು ನಮ್ಮ ಮನಸ್ಸಿನ ಮೇಲೆ ಕವಿದು ಹೋಗಿತ್ತು. ಜಗದ್ಗುರು ರೇಣುಕ ಭಗವತ್ಪಾದರು ಯಾವಾಗ ಅವತಾರ ಆಯ್ತು, ಅವ್ರು ಹೇಳಿದ್ರು ಜಗತ್ತಿನಲ್ಲಿ ಪುರುಷನಿಗೆ ಎಷ್ಟು ಸಮಾನತೆ ಇದೆಯೋ ಅಷ್ಟೇ ಸಮಾನತೆಯನ್ನ ಹೆಣ್ಮಕ್ಳಿಗೆ ಕೂಡ ಇದೆ ಎನ್ನುವಂತ ಮಾತನ್ನು ಹೇಳಿದ್ರು. ಅವರು ವರ್ಗ ಭೇದವನ್ನ ತೊಡೆದು ಹಾಕಿದ್ರು. ಅವರು ಬಡವ ಬಲ್ಲಿದ ಅನ್ನುವಂತ ಮಾತನ್ನ ತೊಡೆದು ಹಾಕಿದ್ರು. ನೀವೆಲ್ಲ ಭಗವತ್ಪಾದರ ಪರಮ ಆರಾಧಕರಿದ್ರಿ. ನೀವು ವರ್ಷದಲ್ಲಿ ಒಂದ್ಸರಿ ಎರಡು ಸರಿ ಕೊಲನು ಪಾಕಿ ಹೋಗ್ತಾ ಇದ್ರಿ. ನೀವೆಲ್ಲರೂ ಕೂಡ ಕೊಲ್ಲಿ ಪಾಕಿ ಹೋಗ್ತಾ ಇದ್ರಿ. ಮೊನ್ನೆ ನಮ್ಮ ಸರಡಿಗೆ ಅಪ್ಪಗಳವರು ಆ ಮಾತನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಅಗಸ್ತ್ಯ ಮಹರ್ಷಿಯನ್ನ ದೀಕ್ಷೆಯನ್ನು ನೀಡಿ ಮಂತ್ರೋಪದೇಶವನ್ನ ಮಾಡಿ, ತತ್ವೋಪದೇಶವನ್ನು ಮಾಡಿ 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 ಕಡೆಗೆ ಅವತಾರದ ಸಮಾಪ್ತಿಯಾಗಿರುವಂತಹ ಸಂದರ್ಭದಲ್ಲಿ ಕೊಲ್ಲಿಪಾಕಿಗೆ ಪುನರಾಗಮನವನ್ನು ಆಗಿರುವಂತ ಕಾಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಅವ್ರ ಮುಂದೆ ದರ್ಶನಕ್ಕೆ ಬಂದಿದ್ರು. ಬಹಳ ಜನ ಆಗಿನ ಕಾಲದಲ್ಲಿ ತತ್ತರಾಗಿದ್ದರು. ಸಾಮಾಜಿಕ ವೈಷಮ್ಯದಿಂದ, ದ್ವೇಷದಿಂದ, ಮೇಲು ಕೀಳಿನಿಂದ ಸಮಾಜ ಭಯಗ್ರಸ್ತವಾಗಿರುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅಂತ ಕಾಲದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಜಗತ್ತಿಗೊಂದು ದೊಡ್ಡದಾಗಿರುವಂತಹ ಸಂದೇಶವನ್ನ ಕೊಡ್ತಾರೆ. ಆ ಸಂದೇಶ ಏನು, ಅದು ಕಾರ್ಯರೂಪಕ್ಕೆ ಹೇಗೆ ಬಂತು ಅಂತ ಕೇಳಿದ್ರೆ, ಈ ಧರ್ಮದಲ್ಲಿ, ವೀರಶೈವ ಲಿಂಗಾಯತ ಧರ್ಮದಲ್ಲಿ ಪುರುಷನಿಗೆ ಎಷ್ಟು ಹಕ್ಕು ಇದೆ ಅಷ್ಟೇ ಹಕ್ಕು ನಮ್ಮ ತಾಯಂದಿರಿಗೆ, ಮಹಿಳಾ ಕ್ಷೇತ್ರದಲ್ಲಿರುವಂತ ಎಲ್ಲ ತಾಯಂದಿರಿಗೂ ಕೂಡ ಇದೆ ಅನ್ನುವಂತ ಮಾತನ್ನ ಹೇಳಿ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಅವರು ಮಹಿಳೆಯರಿಗೆ ಲಿಂಗ ದೀಕ್ಷೆಯನ್ನು ನೀಡಿದ್ರು ಅನ್ನುವಂತ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂತ ಮಾತನ್ನ ಆ ಚರಿತ್ರೆಯಲ್ಲಿ ಬರ್ಕೊಂಡು ಬರ್ತಾ ಇದೆ. ಇದು ಅದ್ಭುತವಾಗಿರುವಂತ ಮಾತಿದೆ. ಅದಕ್ಕೆ ಲಿಂಗ ದೀಕ್ಷೆ ಹೆಣ್ಣು ಗಂಡು ಭೇದ ಅಂತಿಲ್ಲ, ಎಲ್ಲರೂ ಕೂಡ ಧಾರಣೆಯನ್ನು ಮಾಡ್ಬೇಕನ್ನುವಂತ ಮಾತನ್ನ ಹೇಳಿದ್ರು. ಅವರೊಂದು ಉದಾಹರಣೆ ಹೇಳ್ತಾರೆ. ಯಾರು ಲಿಂಗ ಧಾರಣೆ ಮಾಡ್ತಾರೋ, ಲಿಂಗಾಂಗಿ ಆಗ್ತಾರೋ, ಲಿಂಗ ಪೂಜೆ ಮಾಡ್ತಾರೋ, ಅವರು ಹಿಂದಿನ ಎಲ್ಲ ಕೊಜಾತಿಯನ್ನ ಬಿಟ್ಟು ಬರ್ತಾರೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಜಗತ್ತಿಗೆ ಸಂದೇಶವನ್ನು ನೀಡಿದ್ರು. ಇವತ್ತಿನ ಕಾಲದಲ್ಲಿ ಕೂಡ ಮೇಲು ಕೀಳು ಅನ್ನುವಂಥ ಭಾವ ಬಹಳ ಇದೆ. ಹೆಣ್ಣು ಗಂಡು ಭೇದ ಅನ್ನುವಂಥದ್ದು ಬಹಳ ಇದೆ, ಕಾಡ್ತಾ ಇದೆ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಇವತ್ತೂ ಕೂಡ ಕಾಡ್ತಾ ಇದೆ. ಈ ಲೋಕದಲ್ಲಿ ಹೆಣ್ಣು ಗಂಡು ಸಮಾನತೆಯಿಂದ ಕಂಡವರಿಗೆ ದೀಕ್ಷೆಯನ್ನು ಕೊಟ್ಟಿರುವಂತ ಮಹಾ ಮಹಿಮಾ ಪುರುಷರು ಯಾರು, ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಪುರುಷ ಯಾರು ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕ ಭಗವತ್ಪಾದರು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಅಭಿಮಾನ ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ಧರ್ಮ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೋ. ಇಡೀ ಜಗತ್ತಿನಲ್ಲಿ ಯಾವ ಧರ್ಮದಲ್ಲಿ ಈ ವ್ಯವಸ್ಥೆ ನೀವು ಕಾಣಂಗಿಲ್ಲ. ಜಗತ್ತಿನ ಎಲ್ಲಾ ಧರ್ಮವನ್ನು ಒಂದು ಸಾರಿ ನಿಮ್ಮ ಕಣ್ಣಿನಲ್ಲಿ ತಗೊಂಡು ಬರ್ರಿ, ನೀವೆಲ್ಲ ಎಲ್ಲೆಲ್ಲೂ ಕೂಡ ಕಾಣಿಸಂಗಿಲ್ಲ. ಇಲ್ಲೇನಿದೆ ಅಂದ್ರೆ ನಮ್ಮ ಸಂವಿಧಾನ ಹೇಗಿದೆ ಅಲ್ಲ, ಆ ರೀತಿ ನಮ್ಮ ವೀರಶೈವ ಧರ್ಮದ ವ್ಯವಸ್ಥೆ ಇದೆ.
ಮೇಲ್ಗಡೆ ಒಬ್ಬರು ರಾಷ್ಟ್ರಪತಿ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಸ್ಟೇಟ್ ನಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಅವರ ಆಡಳಿತ ವ್ಯವಸ್ಥೆ ಇದೆ, ಜಿಲ್ಲೆ ಇದೆ, ತಾಲೂಕೆ ಇದೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಸರ್ಕಾರದ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ದು ಹಾಗೆ ಇದೆ. ಮೇಲೆ ಕೇಂದ್ರದಲ್ಲಿ ಜಗದ್ಗುರು ಪಂಚಾಚಾರ್ಯ ಇದ್ದಾರೆ, ವಿಭಾಗದಲ್ಲಿ ಪಟ್ಟಾಧ್ಯಕ್ಷರಿದ್ದಾರೆ, ಸ್ವಾಮಿಗಳು ಜಿಲ್ಲಾ ಮಟ್ಟದಲ್ಲಿದ್ದಾರೆ, ರಾಜ್ಯ ಮಟ್ಟದಲ್ಲಿದ್ದಾರೆ. ಕಟ್ಟಿಮನಿ ಸಂಸ್ಥಾನ ಅಂತಿತ್ತು, 1000 ಸಂಸ್ಥಾನ ಮಠಾಂತಗಳಿದ್ದು ನಮ್ಮ ಹತ್ರ ಇಲ್ಲ. ಈಗ ನಮಗೆ ಅನುಗ್ರಹವನ್ನು ನೀಡಿರುವಂತ ನಮ್ಮ ಪರಮ ಪೂಜ್ಯ ಗುರುಗಳಾಗಿರುವಂತ ಕಡಗಂಚಿಯ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಅವರು 1000 ದೇವರ ಸಂಸ್ಥಾನ ಮಠದ ಮಠಾಧೀಶರು. ಅದು ಯಾವ ಊರು ಅಂತ ಕೇಳಿದ್ರೆ ಬಿಚ್ಚಾಲಿ 1000 ದೇವರ ಸಂಸ್ಥಾನ ಮಠ. ಆ ಮಠದ ಕೆಳಗೆ 1000 ಮಠಗಳಿದ್ದು ಅಂತ, 1000 ಮಠ. ಆ ಮಠದ ಕೆಳಗೆ ನಮ್ಮ ಬೆಂಬಳಿಕನ ಮಠ ಬರ್ತದೆ. ಅದಾದ ನಂತರ ಕಟ್ಟಿಮಠ ಅಂತ ಬಂದು ನಮ್ಮ ಪೂಜ್ಯರು ಸಂಸ್ಥಾನ, ಕಟ್ಟಿಮನೆ ಸಂಸ್ಥಾನ ಹಿರೇಮಠ. ಅದ್ರ ಕೆಳಗಡೆ ಮತ್ತು ಮಠಗಳು, ತಾಲೂಕಿಗೊಂದು, ಊರಿಗೊಂದು, ಊರಾಗೊಂದು ಹಿರೇಮಠ ಅಂತದ. ಅದಲ್ರಿ ನೋಡಿರಿ ಹಿರೇಮಠಕ್ಕೆ ಹಿರೇಮಠದ. ಆಮೇಲೆ ಪಂಚಭಕ್ತರರು ಅಂತಾರ ನಮ್ಮಲ್ಲಿ. ಅವ್ರು ಯಾರು? 5 ಮಂದಿ ಹೇಳೋರು. ವ್ಯವಸ್ಥೆ, ಧರ್ಮಾಚರಣೆ ಭಕ್ತನಿಗೆ ಸರಿಯಾಗಿ ಸಿಗಲಿ. ನಿತ್ಯದಲ್ಲಿ ಭಕ್ತ ಎಲ್ಲಿ ಪೀಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ? ನಿತ್ಯದಲ್ಲಿ ಎಲ್ಲಿ ಭಕ್ತನಿಗೆ ಪಟ್ಟದೇವರ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಅದ? ಹಳ್ಳಿ ಊರಲ್ಲಂತೂ ಭಕ್ತನಿಗೆ ಅವನ ಜೀವನದಿಂದ ಅಂತ್ಯದವರೆಗೆ ಧಾರ್ಮಿಕ ಸಂಸ್ಕಾರಕ್ಕೆ ವ್ಯತ್ಯಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿರುವಂತ ರೂಪದಲ್ಲಿ ಈ ಜಗತ್ತಿನಲ್ಲಿ ಯಾರಾದರೂ ಧರ್ಮ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಅಭಿಮಾನದಿಂದ ಹೇಳಬೇಕಾಗ್ತದೆ. ಕಟ್ಟಿಮನಿ ಸಂಸ್ಥಾನ ಇದಾವೆ, ಹಿರೇಮಠ ಸಂಸ್ಥಾನಗಳಿದಾವೆ. ಅದ್ರ ಕೆಳಗೆ ಊರು ಬಂತು ಅಂತಂದ್ರ ಒಂದು ಹಿರೇಮಠ ಅಂತದ. ಅದ್ರ ಕೆಳಗಡೆ ಮಠಪತಿಯವರು ಅಂತಿದ್ದಾರೆ, ಆಮೇಲೆ ಗಣಾಚಾರ್ಯ ಅಂತಿದ್ದಾರೆ, ಆಮೇಲೆ ಸ್ಥಾವರದವರು ಅಂತಿದ್ದಾರೆ, ವಸ್ತ್ರದವರು ಅಂತಿದ್ದಾರೆ, ಆಮೇಲೆ ಆ ಪತ್ರಿಯವರು ಅಂತಿದ್ದಾರೆ. ಒಂದು ಮಗುವಿಗೆ ಲಿಂಗ ಧಾರಣೆಯನ್ನು ಮಾಡಬೇಕಾದ್ರೆ ಆ ಗ್ರಾಮದ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಇಷ್ಟು ಪ್ರಬಲವಾಗಿದೆ ಅಂತ ಕೇಳಿದ್ರೆ ಸಾವಿರಾರು ವರ್ಷಗಳಿಂದ ಅಖಂಡವಾಗಿ ನಡ್ಕೊಂಡು ಬರ್ತಾ ಇದೆ ಅಲ್ಲ. ಆ ಯಾರು ನಡ್ಕೊಂಡು ಹೊಂಟಾರಲ್ಲ ಆ ಪುಣ್ಯಾತ್ಮರಿಗೆ ಒಂದ್ಸರಿ ನಾವೆಲ್ಲ ಅಭಿನಂದನೆ ಸಲ್ಲಿಸ್ಬೇಕು, ಜೋರಾಗಿ ಚಪ್ಪಾಳೆ. ಅವ್ರು ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ, ದಕ್ಷಿಣ ಬೇಡಲಾರ್ದೇನೆ ಭಕ್ತ ಏನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡೋ ಆನಂದದಿಂದ ಆ ಭಕ್ತನಿಗೆ ಆಶೀರ್ವಾದವನ್ನು ಮಾಡುವಂತವ್ರು ಯಾರು ಅಂತ ಕೇಳಿದ್ರೆ ಗ್ರಾಮದಲ್ಲಿರುವಂತ ಜಂಗಮ ಮಹಿಮರು. ನಾವೆಲ್ಲ ಬಹಳ ಗೌರವದಿಂದ. ದುರ್ದೈವ ಏನಾಗಿದೆ ಅಂತ ಕೇಳಿದ್ರೆ ಈ ವ್ಯವಸ್ಥೆ ಜಗತ್ತಿನ ಯಾವ ರಾಷ್ಟ್ರದಲ್ಲಿಲ್ಲ, ಯಾವ ಧರ್ಮದಲ್ಲಿಲ್ಲ. ನೀವು ಒಬ್ಬರು ಯಾರೋ ಇದ್ರು ಹೇಳ್ರಿ, ಒಬ್ಬರು ತೋರಿಸ್ರಿ. ಈ ಜಗತ್ತಿನೆಲ್ಲ 600 ಧರ್ಮಗಳಿದಾವೆ, 6000 ಜಾತಿಗಳಿದಾವೆ. ಎಲ್ಲೆಲ್ಲಿ ಈ ವ್ಯವಸ್ಥೆ ಇಲ್ಲ. ಎಲ್ಲಾದ್ರೂ ಇದೆ ಅಂತ ಕೇಳಿದ್ರೆ ಕೇವಲ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಮಾತ್ರ ಇದೆ. ರಾಷ್ಟ್ರದಲ್ಲಿ ಏನು ಧಾರ್ಮಿಕ ಸಂಸ್ಕಾರ ಸಿಗ್ತದೆಯೋ ಅದೇ ಸಂಸ್ಕಾರ ಹಳ್ಳಿಯಲ್ಲಿ ಕೂಡ ಅದೇ ಮಾದರಿಯಲ್ಲಿ ಸಂಸ್ಕಾರವನ್ನು ಕೊಡ್ತಾರೆ, ಸಿಗ್ತದೆ. ಒಂದು ಲಿಂಗ ಧಾರಣೆ ಮಾಡ್ಬೇಕಾದ್ರೆ ಅವ್ರಿಗೆ ಕರ್ಕೊಂಡ್ ಬರ್ತಾರೆ, ಮಾಡ್ತಾರೆ. ನಿತ್ಯ ನೀವೆಲ್ಲ ನೋಡ್ತಾರೆ. ಒಬ್ಬರು ಯಾರಾದ್ರು ನಮ್ಮ ಹತ್ರ ಅಷ್ಟಾದಶ ಸಂಸ್ಕಾರಗಳಂತಿವೆ, 16 ಸಂಸ್ಕಾರಗಳು ಅಂತದ ನಮ್ಮ ಹತ್ರ. 18 ಸಂಸ್ಕಾರಗಳಿದಾವೆ. ಯಾವಾಗ ಶುರು ಆಗ್ತದೆ ಅದು? ಮದುವೆಯಿಂದ ಶುರು ಆಯ್ತು, ಜನನದಿಂದ, ಹೌದಲ್ರಿ? ಹುಟ್ಟಿನಿಂದ ಲಿಂಗೋದ್ಭವದಿಂದ ಲಿಂಗೈಕ್ಯದವರೆಗೆ ಎಂಥ ಪಾರಿಭಾಷಿಕ ಪದವನ್ನು ಬಳಕೆ ಮಾಡ್ಯಾರಲ್ಲ. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ, ನಮ್ಮ ಹಿರಿಯರಿಗೆ. ಇವತ್ತಿನವರೆಗೆ ಅನುಚಾನವಾಗಿ ನಡ್ಕೊಂಡ್ ಬಂದದ್ದು ಯಾವರು ಕೂಡ ಖಂಡ ಆಗಿಲ್ಲ. ಎಲ್ಲರೂ ತೋರಿಸ್ರಿ. ಈಗ ನಾವೆಲ್ಲ ನನಗನ್ಸದ ಭಕ್ತರು ಇನ್ನೂವರೆಗೆ ಗೌರವದಿಂದ ನಮಗೆ ಕಾಣ್ತಾನೇ ಇದ್ದಾರೆ. ಇವತ್ತಿನವರೆಗೆ ಪಾಪ ಅವ್ರು ಎಂದೆಂದು ಈ ವೃತ್ತಿಯನ್ನ ಹಿಂಗ ದೂರ ಸರಿಸಿಲ್ಲ. ಆದ್ರೆ ನಮಗೆ ನಾವೇ ಒಂದ್ ಸ್ವಲ್ಪ ಈ ವೃತ್ತಿಯಿಂದ, ಈ ಕಾಯಕದಿಂದ, ಈ ಸಭ್ಯತೆಯಿಂದ ಒಂದ್ ನಾವು ಸ್ವಲ್ಪ ದೂರ ಸರಿತಾ ಇದ್ದೇವೇನೋ ಅಂತ ಅನಿಸ್ತಾ ಇದೆ ನನಗೆ. ದಯವಿಟ್ಟು ನಾ ಎಲ್ಲರೂ ಕೂಡ ಒಬ್ಬ ಸ್ವಾಮಿಗಳಾಗಿ ವಿನಂತಿ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಜಂಗಮರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಏನ್ ವಿನಂತಿ ಅಂದ್ರೆ ಈ ಸಂಸ್ಕಾರ ಏನ್ ಅದಾವಲ್ಲ, ನಮ್ಮ ಹಿರಿಯರು ನಮಗೇನು ಕೊಟ್ಟಾರಲ್ಲ, ದಯವಿಟ್ಟು ನೀವು ನಡ್ಸ್ಕೊಂಡು ಬರ್ರಿ. ಈ ಸಂಸ್ಕಾರದಲ್ಲೇ
ನಮ್ಮ ಮಜ್ಬೂತಿ ಇದೆ, ಮಜ್ಬೂತಿ. ಈ ಸಂಸ್ಕಾರದಲ್ಲೇ ನಮ್ಮ ತಾಕತ್ತದ, ಈ ಸಂಸ್ಕಾರದಲ್ಲೇ ನಮ್ಮ ಶಕ್ತಿ ಅಡಿಗೆ. ಯಾಕಂದ್ರೆ ಜನನದಿಂದ ಮರಣದವರೆಗೆ ಯಾವ ಭಕ್ತರು ಕೂಡ ಅವ್ರಿಗೇನು ಕರೆತೆ ಅಂತೇಳಿ ನಾನೇ ಮಾಡ್ತೇನೆ ಅಂತೇಳಿ ಯಾರು ಇವತ್ತಿನವರೆಗೆ ಮಾಡಿರೇನ್ರಿ? ನಾವ್ ಯಾಕೆ ಜಂಗಮರಿಂದ ಲಿಂಗ ದೀಕ್ಷೆ ತಗೋಬೇಕ್ರಿ? ನಮಗೆ MLA ಅವ್ರು ಬಹಳ ಪರಿಚಯ ಅದಾರ, ನಮ್ಮ ಮಿನಿಸ್ಟರ್ ಬಹಳ ಪರಿಚಯ ಅದರಿಗೆ, ಮುಖ್ಯಮಂತ್ರಿ ಬಹಳ ಪರಿಚಯ ಅದಾರ. ನಾವು ಅವ್ರ ಕಡೆಯಿಂದ ತಗೋತೀವಂತ ಯಾರಾದ್ರೂ ತಗೊಂಡಿರೇನು? ಒಬ್ರು ಹೇಳ್ರಿ, ದೇಶದ ವೀರಶೈವ ಲಿಂಗಾಯತ್ ಬಾಂಧವರು ಒಬ್ರು ಕೈ ಎತ್ತಿ ಹೇಳ್ರಿ. ನಮಗ್ ಪ್ರೈಮ್ ಮಿನಿಸ್ಟರ್ ಗೊತ್ತಿದ್ರು ಅವ್ರ ಕಡೆಯಿಂದ ತಗೋತೇವಪ್ಪ ಅವ್ರೆ, ನಿಮ್ ಕಡೆಯಿಂದ ಏನ್ರಿ ಲಿಂಗ ದೀಕ್ಷೆ ತಗೊಳ್ಳೋದಂತ ಯಾರು ಅಂತಾರೇನು? ಯಾರಂದ್ರೆ ಇದು ಧರ್ಮ, ಇದು ಧರ್ಮ, ಇದೇ ಧರ್ಮ, ಬೇರೆ ಯಾವುದು ಧರ್ಮ ಅಲ್ಲ. ಧಾರಣ ಇದು ಧರ್ಮ. ಯಾರು ಸಂಸ್ಕಾರವನ್ನ ನಿಯಮಗಳನ್ನ ಯಾರು ಧಾರಣೆ ಮಾಡ್ತಾರೋ ಅವರು ಧರ್ಮವನ್ನೇ ತಿಳಿದಿರುವಂತ ಪುಣ್ಯಕ್ಕೆ ಪ್ರಾಪ್ತಿ ಆಗ್ತಾರೆ. ಜಗತ್ತು ಒಂದ್ ಕಡೆ, ಧರ್ಮ ಒಂದ್ ಕಡೆ. ನಾವೆಲ್ಲರೂ ಕೂಡ ಧರ್ಮವನ್ನು ಬಿಡ್ತಾ ಇದ್ದೀವಿ. ನಾವೆಲ್ಲ ಯಾವುದೋ ವಿಷಯಕ್ಕೆಲ್ಲ ನಾವು ದಾಸರಾಗ್ತಾ ಇದೀವಿ. ನಾವೆಲ್ಲ ವೀರಶೈವ ಲಿಂಗಾಯತು ಸ್ವರ್ಗ ಹೋಗ್ತಾ ಇದೆ. ಹೊರಗಿನವರು ಯಾರು ಕೂಡ ನಮ್ಮನ್ನ ಕೂದಲು ಕೂಡ ವಂಕು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ, ಸಾಧ್ಯ ಇಲ್ಲದು. ನಮ್ಮನ್ನ ನಾವೇ ದಾಯಾದಿ ಕಲಾಯದಿಂದ ವೀರಶೈವ ಲಿಂಗಾಯತ ಧರ್ಮ ಮನೆ ಒಡೆದು ಹಾಕಿದೇವ ನಾವು ಸ್ವಾರ್ಥಕ್ಕಾಗಿ. ಏನು ಪುರುಷಾರ್ಥ ಇಲ್ಲ, ಅದರಲ್ಲಿ ಪುರುಷಾರ್ಥ ಇಲ್ಲ. ನಾವು ಹೀಗೆ ಹೋದ್ರೆ ನಮ್ಮನ್ನು ಯಾರು ಕಾಪಾಡಬೇಕು? ನಮ್ಮ ಧರ್ಮವನ್ನು ಯಾರು ಕಾಪಾಡಬೇಕು? ಯಾರು ಕಾಪಾಡ್ತಾರ್ರಿ? ಯಾರು ಇಲ್ಲ. ಸಾವಿರಾರು ವರ್ಷ ಇತಿಹಾಸವನ್ನು ಇರುವಂತ ವೀರಶೈವ ಧರ್ಮದ ಮನೆಯನ್ನ ಒಡೆಯುವಂತ ಒಂದು ಸಂಚು ನಡೀತಾ ಇದೆ. ಅವ್ರ ಕಡೆಯಿಂದ ಆಗಿಲ್ಲ, ಹೊರಗಿನವರಿಂದ ಆಗಿಲ್ಲ. ನಮ್ಮ ಅಣ್ಣತಮ್ಮರನ್ನ ತಗೊಂಡು ಬಗಲಲ್ಲಿ ತಗೊಂಡು ನಮ್ಮ ಮನೆಯನ್ನು ಒಡಿತಾ ಇದ್ದಾರೆ. ದಯವಿಟ್ಟು ಆಸ್ಪದ ಕೊಡಬೇಡ್ರಿ, ದಯವಿಟ್ಟು ಆಸ್ಪದ ಕೊಡಬೇಡ್ರಿ. ನೀವ್ಯಾರು ಕೂಡ ನಿಮ್ ಮುಂದಿನ ಮಕ್ಕಳಿಗೆ ಏನ್ ಹೇಳೋರಿದ್ರಿ? ಏನ್ ಕೊಡೋರಿದ್ರಿ? ಏನ್ ಕೊಡ್ತಾ ಇದ್ರಿ? ಅದೇ ಬಿದ್ದೋಗ ಒಂದು ಬಿಡ್ಲಿಂಗ, ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಯಾರ ಜೊತೆ ಬಂದಿದ್ರಿ? ಅದು ನಿಮ್ ಜೊತೆ ಏನ್ ಬರ್ತದ? ನಿಮ್ ಮಕ್ಕಳಿಗೆ ಕೊಡ್ಬೇಕು. ನೀವೆಲ್ಲ ಜೀಜಾಬಾಯಿ ಆಗ್ಬೇಕು, ಜೀಜಾಬಾಯಿ ಆಗ್ಬೇಕು. ಒಬ್ಬ ಶಿವಾಜಿ ಮಹಾರಾಜನಿಂದ, ಅವರ ತಾಯಿಯಿಂದ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಿದ ವೀರ ಪುರುಷ, ವೀರ ವನಿತೆ ಜೀಜಾಬಾಯಿ. ಅಂತ ಒಬ್ಬ ಜೀಜಾಬಾಯಿ ನಮ್ಮ ಲಿಂಗಾಯತರಲ್ಲಿ ವೀರಶೈವ ಹುಡ್ತಾ ಇಲ್ಲ ಅಂತ ದುಃಖ ಆಗ್ತಾ ಇದೆ. 26 ವರ್ಷ ಆಯ್ತು ರಾತ್ರಿ ಹಗಲು ಒಂದು ಮಾಡಿ ಧರ್ಮಕ್ಕಾಗಿ ದುಡಿತಾ ಇದ್ದೀನಿ. ಧರ್ಮಕ್ಕಾಗಿ ಏನ್ ಬೇಕಾಗಿಲ್ಲ. ಜಂಗಮಾಗಿ ಹುಟ್ಟಿದ್ದೀನಿ, ಜಂಗಮಂದಲ್ಲಿ ಹುಟ್ಟಿದ್ದೀನಿ. ಜಂಗಮ ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡಿರುವಂತ ತತ್ವದದು, ಧರ್ಮದದು. ಜಂಗಮ ಮತ್ತು ಭಕ್ತರು ಒಂದು ನಾಣ್ಯದ 2 ಮುಖ ಅದಾರ. ಅವರು ಜಂಗಮ ಭಕ್ತರು ಒಂದು ನಾಣ್ಯದ ಮುಖ. ಒಂದು ನಾಣ್ಯವನ್ನ ಚಲಾವಣೆ ಆಗ್ಬೇಕಾದ್ರೆ 2 ಮುಖಗಳು ಬೇಕಲ್ಲ. ಹಾಗೆ ನಮ್ಮ ಧರ್ಮವನ್ನ ಬಂತು ಅಂತಂದ್ರೆ ಅಲ್ಲಿ ಜಂಗಮ ಮತ್ತು ಭಕ್ತರು ಅವಿನಾಭಾವ ಸಂಬಂಧಿಗಳದಾರ. ಈ ತತ್ವವನ್ನ ನಾವೆಲ್ಲರೂ ಕೂಡ ಯಾರು ಬಿಡಬಾರ್ದು. ಇದನ್ನು ತಗೊಂಡು ಹೋಗ್ಬೇಕು. ಎಲ್ಲಿವರೆಗೆ ನೀವು ತಗೊಂಡು ಹೋಗಂಗಿಲ್ಲ ಅಲ್ಲಿ ತನ್ನ ನಮ್ಮ ಧರ್ಮ ಉಳಿಯಂಗಿಲ್ಲ. ನಾ ಎಲ್ಲ ಹಿರಿಯರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ನೀವೇನಾದ್ರೂ ಆಸ್ತಿ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ರಿ, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಕೊಡ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಧರ್ಮದ ಆಸ್ತಿ ಮಾಡಿಕೊಡ್ರಿ. ಅದುವೇ ನೀವು ಕೊಡುವಂತ ದೊಡ್ಡ ಸಂಪತ್ತು ನಮಗೆ. ಈ ಜಗತ್ತಿನಲ್ಲಿ ಯಾರೂ ಇದ್ದಿಲ್ಲ, ನಾವು ಬಂದಿದ್ದ ಮೊದಲು. ಏನಾಗಿದೆ ಇವತ್ತು? ಎಲ್ಲರಿಗಿಂತ ಹಿಂದೆ ಹೋಗಿದ್ದೆವು. ಅಣ್ಣ ತಮ್ಮರ ಜಗಳ, ಅಕ್ಕ ತಂಗಿಯರ ಜಗಳ, ಮಠಾಧೀಶರೊಳಗ ಜಗಳ, ಒಬ್ಬರು ಬಾರಿ ಒಬ್ಬರು ನೋಡಲ್ರಿ. ಏನ್ ಧರ್ಮವನ್ನು ರಕ್ಷಣೆ ಮಾಡ್ತೀರಿ ನೀವು? ಏನ್ ಧರ್ಮವನ್ನು ಉಳಿಸ್ತೀರಿ ನೀವು?
ಸಾಧ್ಯ ಇಲ್ಲ. ಉಳಿಗಾಲಿಲ್ಲ ಇದಕ್ಕೆ. ನೀವು ಎಚ್ಚರ ಆಗ್ಬೇಕು, ದಯವಿಟ್ಟು ಎಚ್ಚರ ಆಗ್ಬೇಕು. ನಾವು ಎಚ್ಚರ ಆಗ್ಲಿಲ್ಲ ಅಂದ್ರೆ ಧರ್ಮವನ್ನ ಅಧಪತನ ಕೈಗಿರುವಂತ ಪಾಪಕ್ಕ ನಾವು ಗುರಿ ಆಗ್ತೇವೆ. ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಧರ್ಮವಾಗಿರುವಂತ ವೀರಶೈವ ಲಿಂಗಾಯತ ಧರ್ಮ ಇವತ್ತು ಅಧೋಗತಿ ಬಂದಿದೆ. ಅದು ಯಾರಿಂದ ಅಂದ್ರೆ ಹೊರಗಿನವರಿಂದಲ್ಲ, ಅದು ನಮ್ಮಿಂದಲೇ, ನಮ್ಮ ಅಣ್ಣ ತಮ್ಮರಿಂದಲೇ, ಬೇರೆ ಯಾರೂ ಅಲ್ಲ. ರೇಣುಕಾಚಾರ್ಯ ಜಯಂತಿ ನಿಮಿತ್ತ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡ್ಬೇಕು. ಧರ್ಮಕ್ಕಾಗಿ ನನ್ನ ಮಗನಿಗೆ ನಾನು ದಾನ ಮಾಡ್ತೀನಿ ಅನ್ನುವಂತ ದೊಡ್ಡ ಮನಸ್ಸು ನಿಮ್ಮ ಹತ್ರ ಬರ್ಬೇಕು. ಎಲ್ಲಿ ತನ ಇದು ಆಗಂಗಿಲ್ಲ ಅಲ್ಲಿ ತನ ನಮ್ಮ ಧರ್ಮವನ್ನು ಉಳಿಯಂಗಿಲ್ಲ. ಇವತ್ತು ಸಿಖ್ ಧರ್ಮವನ್ನು ನೋಡಿ ನೀವು, ಗುರು ಗೋವಿಂದ ಸಿಂಗ್ ಹತಾಶ ಆದಾಗ, ನಿರ್ದಯ ಆದಾಗ ಯಾರ್ಯಾರು ಇರ್ಲಿಲ್ಲ ಮನುಷ್ಯನ ಹತ್ರ ಧರ್ಮವನ್ನು ಉಳಿಸ್ಬೇಕನ್ನುವಂತ ಸಂಕಲ್ಪವನ್ನು ತೊಟ್ಟರು, ಘೋಷಣೆಯನ್ನು ಮಾಡಿದ್ರು. ಧರ್ಮಕ್ಕಾಗಿ ಯಾರು ಪ್ರಾಣ ಕೊಡೋರಿದ್ರೆ ಮುಂದೆ ಬರ್ರಿ ಅಂತಂದ್ರು. ಧರ್ಮಕ್ಕಾಗಿ ವರ್ಷಾನುಗಟ್ಟಿ ಹೇಳಿದ್ರು, ಯಾರು ಬರ್ಲಿಲ್ಲ. ಅವಾಗ 5 ಜನ ತಯಾರಾದ್ರು. 5 ಜನ ಪಂಚ ಪ್ಯಾರೆ ಹೇಳಿದ್ರು. ಒಂದು ಡೇಟ್ ಹೇಳಿದ್ರು, ಒಂದು ದಿವಸ ಹೇಳಿದ್ರು. ಯಾರು ಪ್ರಾಣ ಕೊಡೋರಿದ್ರಿ ಅವ್ರು ಬರ್ರಿ ಅಂತಂದ್ರು. ಜನ ಎಲ್ಲ ಅಲ್ಲಿಗೆಲ್ಲ ಬಂದ್ರು. 5 ಮಂದಿ ತಯಾರಾದ್ರು. ಒಬ್ಬೊಬ್ಬರಿಗೆ ಒಳಗೆ ಕರ್ಕೊಂಡೋಗಿದ್ರು. ಬಾಗಿಲು ಹಾಕಿದಿತ್ತು, ಒಳಗೆ ಕರ್ಕೊಂಡೋಗಿದ್ರು. ತಲ್ವಾರದಿಂದ ಹೊರಗೆ ಬಂದ್ರು. ತಲ್ವಾರಿ ರಕ್ತ ಇತ್ತು. ಎರಡನೇದವ್ರು ಯಾರು ಬರ್ತೀರಿ? ಸ್ತಂಭೀಭೂತರಾಗಿ ಒಬ್ಬ ಎದ್ದ, ನಾ ಬರ್ತೀನಿ. ದುಃಖದಲ್ಲಿದ್ರು ಅವರು. ಒಳ ಬಂದ ಒಳಗೆ ಕರ್ಕೊಂಡು ಹೋದ್ರು. ತಲ್ವಾರಿ ರಕ್ತ ಹತ್ತಿತ್ತು. ಬಂದ್ರು ಹೊರಗಡೆ. 3ನೇ ವ್ಯಕ್ತಿ ಯಾರಿದ್ರಿ? ಎದ್ದು ನಿಂದರಿ ಅಂತ. ಒಬ್ಬರು ಮಾರಿ ಒಬ್ಬರು ನೋಡ್ಕೊಳ್ತಾರೆ. 3ನೇ ಎದ್ದ, ಬಂದ. ಅವ್ರಿಗೆ ಒಳಗೆ ಕರ್ಕೊಂಡು ಹೋದ್ರು. 4, 5 5ನೇದವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದವರಿದ್ದಾರೆ, ಬೀದರ್ ಜಿಲ್ಲೆಯವರು, ಪಂಚ ಪ್ಯಾರೆಗಳಲ್ಲಿ. 5ನೇದವ್ರು ಬಂದ್ರು, ಒಳಗೋದ್ರು. ಹೊರಗೆ ಬಂದ್ರು. ಜನ ಎಲ್ಲ ಬಹಳ ಸ್ತಂಭೀಭೂತರಾಗಿತ್ತು. ಜನಗಳಿಗೆ ಹೇಳ್ತಾರೆ, ನಾ ಯಾರನ್ನ ಹತ ಮಾಡಿಲ್ಲ, ಪರೀಕ್ಷೆ ಮಾಡಿದೆ. ಧರ್ಮಕ್ಕಾಗಿ ಯಾರು ಬರ್ತಾರ ಅನ್ನುವಂತ ಪರೀಕ್ಷೆ ಮಾಡಿದೆ. ಎಲ್ಲ ಪಂಚ ಒಳಗಿರುವಂತ 5 ಜನಗಳನ್ನು ಹೊರ ಬರ್ಬೇಕಂದ್ರು. 5 ಜನ ಹೊರ ಬಂದ್ರು, ನಿಂದಿರಿದ್ರು. ಅವ್ರು ಹೇಳಿದ್ರು, ಇವರೇ ಪಂಚ ಪ್ಯಾರೆಗಳು, ಇವರಿಂದ ಸಿಕ್ಕ ಧರ್ಮ ಸ್ಥಾಪನೆ ಆಯ್ತಾ ಅನ್ನುವಂತ ಘೋಷಣೆ ಮಾಡಿದ್ರು. ಇವತ್ತಿನ ತನ ಧರ್ಮವನ್ನ ಇಟ್ಕೊಂಡು ಬಂದ್ರು ಅವರು. ಪಂಚಸಿಕೆಯನ್ನು ಇಟ್ಕೊಂಡು ಬಂದ್ರು ಅವರು. ಲಿಂಗಾಯತರು ಹಣಿ ಮೇಲೆ ವಿಭೂತಿ ಇಲ್ಲ, ಕೊಳ್ಳ ಲಿಂಗ ಇಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ರೆ ಅವನ ಕೊಳ್ಳ ಲಿಂಗ ಎಲ್ಲೋ, ವಿಭೂತಿ ಎಲ್ಲೋ. ನೋಡ್ರಿ ಸಿಕ್ಕರಿಗೆ. ಪ್ರೈಮ್ ಮಿನಿಸ್ಟರ್ ಆದ್ರು, ರಾಷ್ಟ್ರಪತಿ ಆದ್ರು. ಗುರು ಗ್ರಂಥ ಸಾಹಿಬನ ಪಠಣವನ್ನ ಬಿಟ್ಟಿಲ್ಲ ಅವರು. ನಮ್ಮ ಅಣ್ಣ ತಮ್ಮರು ನೋಡು, ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ಅವ್ನ ಕೊಳ್ಳ ಲಿಂಗನೇ ಸಿಗಲ್ಲ. ಶ್ರೀಮಂತ ಆದ್ರೂ ಕೊಳ್ಳ ಲಿಂಗ ಸಿಗಂಗಿಲ್ಲ. ಬೇರೆ ಶ್ರೀಮಂತ ಇಲ್ಲ ನೋಡೋರು ಕೊಳ್ಳಾಗ ಅವ್ರ ಆರಾಧ್ಯವನ್ನು ಹೇಗೆ ತಗೊಂಡ್ ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಬಿಡೋರು ಯಾರು ಈ ಭಾರತ ದೇಶದಲ್ಲಪ್ಪ ಅಂತಂದ್ರ ಅವರು ಲಿಂಗಾಯತರು, ವೀರಶೈವರು. ಮಹಾರಾಷ್ಟ್ರದ ಒಂದು ಕಾವತ್ತದ ಲಿಂಗಾಯಣಕ್ಕೆ ಧಿಂಗಾಣಿ ಅಂತಾರ. ಎಲ್ಲಿ ಲಿಂಗಾಯತ ಕೂಡ್ತಾರ ಜಗಳನೇ ಆಡ್ತಾರಂತ. ಎಷ್ಟದಲ್ರಿ, ಎಚ್ಚರ ಆಗ್ಬೇಕಲ್ಲ. ಯಾವಾಗ ಆಗ್ತರಿ? ಕಲಬುರಗಿ ಇಡೀ ನಾಡಿಗೆ ಒಂದು ಹಬ್ಬ ಆಗಿಲ್ಲ. ಇಲ್ಲಿಂದ ಆರಂಭ ಆಗ್ಬೇಕು. ವೀರಶೈವ ಲಿಂಗಾಯತ ಧರ್ಮ ಪುನರುಜ್ಜೀವನ ಆಗ್ಬೇಕು. ಒಂದು 100 ಜನ ಹುಡುಗರಿದ್ದಾರೆ. ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ನಾನೆಲ್ಲ. ಆ ಹುಡುಗರು ನೋಡ್ರಿ ನಮಗೆ ಒಂಥರ ಏನೋ ಅನಿಸ್ತಾ ಇದೆ. ಇಲ್ಲಿರುವಂತ ಯುವಕರಿಗೆ ಒಂದು ಮಾರ್ಗದರ್ಶನ ಆಗ್ಬೇಕು. ಅವರಿಗೆ ಸಂಸ್ಕಾರವನ್ನು ಬಿತ್ತಿ ಬೆಳಿಬೇಕು. ಧರ್ಮಕ್ಕಾಗಿ ಅವರಿಗೆ ತಯಾರು ಮಾಡ್ಬೇಕು. ಇಷ್ಟಾದ್ರೆ ಮಾತ್ರ ನಮ್ಮ ಧರ್ಮ ಉಳಿತದೆ, ಬೆಳೀತದೆ, ಇನ್ನೊಬ್ಬರಿಗೆ ಆಶ್ರಯವನ್ನು ತಂದುಕೊಡ್ತದೆ. ಬಹುಸಂಖ್ಯಾತರಾಗಿರುವಂತವ್ರು ನಾವು ನಮ್ಮ ನಾಡಿನಲ್ಲಿ ಏನಾಗಿದೆ? ನಮ್ಮ ಪಾಡು ಹೇಳಕ್ ಶಬ್ದೇ ಇಲ್ಲ ಅಂತ ಪಾಡಾಗಿದೆ. ಯಾಕಾಗಿದೆ? ಧರ್ಮವನ್ನು ಬಿಟ್ಟಿದ್ದೇವೆ ನಾವು. ಯಾರು ಧರ್ಮವನ್ನು ಮರಿತಾರೋ ಆ ಧರ್ಮ ಅವನಿಗೆ ಎಂದೆಂದು ರಕ್ಷಣೆ ಮಾಡಂಗಿಲ್ಲ. ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಎಷ್ಟು ಸರಿ ಹೇಳ್ಬೇಕದನ್ನೆಲ್ಲ. ಈಗ ಯಾರು ಧರ್ಮವನ್ನ ನೀವು ತಗೊಳಂಗಿಲ್ಲ, ಆ ಧರ್ಮದ ಆಚರಣೆಗಳನ್ನ ನೀವು ನಡ್ಸ್ಕೊಂಡು ಬರಂಗಿಲ್ಲ, ಅಲ್ಲಿ ತನಕ ನಮ್ಮ ಧರ್ಮ ಉದ್ಧಾರ ಆಗಂಗಿಲ್ಲ. ಅದಕ್ಕಾಗಿ ದಯವಿಟ್ಟು ನಾನು ಸರಳಿಗೆ ಪೂರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ರೇಣುಕಾಚಾರ್ಯ ಜಯಂತಿ ಆದ್ಮೇಲೆ ಒಂದು ಆಂದೋಲನ ಶುರು ಮಾಡ್ಬೇಕು. ಒಂದು ಅಭಿಯಾನ ಶುರು ಮಾಡೋಣ. ಏನ್ ಅಭಿಯಾನ? ಲಿಂಗಧಾರಣ ಅಭಿಯಾನ. ಯಾರು ಕೊಳ್ಳ ಲಿಂಗ ಕಟ್ಕೊಂಬಲ್ಲ ಅಂತಾರ ಅವ್ರಿಗೆ 1 ಕಿಲೋದ ಲಿಂಗ ಕಟ್ಟೋದು ಅನ್ನುವಂಥದ್ದು ಒಂದು ಶಪಥ ಮಾಡೋಣ. ಯಾರು ಕಟ್ಕೋತಂತಾರ ಅವರಿಗೆ ಸಣ್ಣ, ಕಟ್ಕೊಂಬಲ್ಲ ಅಂತ ಯಾರಂತಾರ ಅವರಿಗೆ ದಮ್ಮನ್ ಲಿಂಗ. ನಾವು ಬರ್ತೇವೆ, ನಮ್ಮ ಕೆಲಸನೇ ಅದ. ಎಲ್ಲ ಶಿವಾಚಾರ್ಯ ವೃಂದದವ್ರು ತ್ಯಾಗಿ ವೈರಾಗ್ಯ ಮೂರ್ತಿಗಳದಲ್ಲ, ಅವ್ರಿಗೆ ನಮ್ಮ ಕೆಲಸ ಏನದ? ನಮ್ಮ ಕೆಲಸ ಇರೋದೇ ನಮ್ಮ ಉದ್ಯೋಗ ಧರ್ಮ ಬೆಳೆಸೋದು, ಬಿತ್ತಿ ಬೆಳೆಸೋದು. ನಮ್ ಬೇರೆ ಏನಿಲ್ಲ. ನಮ್ಮ ಪುರುಷಾರ್ಥ ಧರ್ಮಕ್ಕಾಗಿ ಹೇಳಿರಲ್ಲ ಗಂಗಾಧರ ಜಗದ್ಗುರುಗಳು, ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕಾಗಿ ಆಳಿರಿ, ಧರ್ಮಕ್ಕಾಗಿ ಹೇಳಿರಿ, ಧರ್ಮಕ್ಕಾಗಿ ಬಾಳಿರಿ. ಧರ್ಮವೇ ಗತಿಯೆಂದು ಧರ್ಮವೇ ಉಳಿಸಿ ಬೆಳೆಸಿರಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಅದ್ರ ಕಾಲ ಇದೆ. ಕಲಬುರಗಿ ಮಹಾನಗರದಿಂದ ಪುಣ್ಯ ಭೂಮಿಯಿಂದ ಅದಾದ್ರೆ ಮಾತ್ರ ನಮ್ಮ ಧರ್ಮ ಉಳಿತದೆ, ನಮ್ಮ ಯುವಕರಿಗೆ ಸಂಸ್ಕಾರ ಸಿಗ್ತದೆ, ನಾವು ಬಲಿಷ್ಠ ಆಗ್ತೇವೆ. ಇವತ್ತು ನಮ್ಮ ಮನೆಯನ್ನ ನಾವು ಸುಭದ್ರ ಮಾಡ್ಕೋಬೇಕಾಗಿದೆ. ಇವತ್ತು ಏನೇನೋ ಹೊಂಟೋ ಮನೆಗೆಲ್ಲ ಮನೆಯನ್ನು ಒಡೆಯುವಂತ ಸಂಚು ಹೊರಗಿನ ನಡೀತಾ ಇದೆ. ಯಾಕಂದ್ರೆ ನಾವು ವೀಕ್ ಆಗಿದ್ದೇವೆ. ವೀಕ್ ಆಗಿದ್ದ ಕಡೆಯಿಂದ ಯಾರು ಬರ್ತಾರೆ ಹೇಳ್ತಾರಲ್ಲ. ಶರಣರು ಬಸವಣ್ಣವರು ಒಂದು ಬಹಳ ಸುಂದರವಾಗಿರುವಂತ ಮಾತನ್ನು ಹೇಳ್ತಾರೆ. ಒಂದು ಗಿಡ ಅದಕ್ಕೆ ಕ್ರಿಮಿ ಹತ್ತು, ಗೆದ್ದಲು ಹತ್ತು, ಗೊಳ್ಳಿ ಹತ್ತು ಅಂತಂದ್ರೆ ಅದಕ್ಕೆ ಕಡೆಯದ ಅವಶ್ಯಕತೆ ಇಲ್ಲ ಅಂತ. ಹೌದಲ್ರಿ? ಅದೇನೋ ಒಂದು ವಚನದ ಬಹಳ ಸುಂದರವಾಗಿ ಹೇಳ್ತಾರೆ ಅವರು. ಅದಕ್ಕಾಗಿ ನಾವೆಲ್ಲರೂ ಕೂಡ ಜಾಗೃತಿ ಆಗ್ಬೇಕು. ದಯವಿಟ್ಟು ತಾವೆಲ್ಲರೂ ಕೂಡ, ಯಾಕಂದ್ರೆ ಸಿದ್ಧಾಂತ ಶಿಖಾಮಣಿ ಅಷ್ಟೇ ಅಲ್ಲ, ಜಗದ್ಗುರು ರೇಣುಕ ಭಗವತ್ಪಾದರ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ಆಗಿದೆ ಅಂತ ಕೇಳಿದ್ರೆ ಅವ್ರೆಲ್ಲರಿಗೂ ಕೂಡ ಕೊಲ್ಲಿಪಾಕಿಯಲ್ಲಿ ನೀವೆಲ್ಲ ಒಂದ್ಸರಿ ಬಹಳ ಸರಿ ಹೋಗ್ತೀರಿ ನೋಡ್ರಿ. ನೀವೆಲ್ಲ ಕೊಲ್ಲಿಪಾಕಿಯಲ್ಲಿ 18 ಮಠಗಳನ್ನು ಸ್ಥಾಪನೆ ಮಾಡ್ಯಾರ. ಎಲ್ಲ ವರ್ಗದವ್ರಿಗೆ ಮಾಡ್ಯಾರ. ಎಲ್ಲ ವರ್ಗದವ್ರು ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಬಹಳ ಜನ ಅಂದ್ರೆ ಬಲ ಲೆಫ್ಟ್ ಟು ರೈಟ್ ಅಂತ ಹೇಳ್ತೇವಲ್ಲ. ಈಗ ಲೆಫ್ಟ್ ಟು ರೈಟ್ ಅದಲ್ರಿ, ಬಲಗೈ ಎಡಗೈ ಅಂತ ಹಿಂದುಳಿದ ವರ್ಗದ 18 ಜಾತಿ ಜನಾಂಗದವರಿಗಾಗಿ ದೀಕ್ಷೆಯನ್ನು ಕೊಟ್ಟು ಅವರವರಿಗೆ ಒಂದು ಮಠವನ್ನು ಸ್ಥಾಪನೆ ಮಾಡ್ಯಾರೆ. ಇದು ಯಾವಾಗ ನಡೆದದು ಅಂತಂದ್ರೆ ತ್ರೇತಾಯುಗದ ಕೊನೆಯಲ್ಲಿ ನಡೆದದು. ತ್ರೇತಾಯುಗದ ಕೊನೆಯಲ್ಲಿ ಇವತ್ತು ಸಾಮಾಜಿಕ ವಿಚಾರ ಬಂತು, ಆಂದೋಲನ ವಿಚಾರ ಬಂತು ಅಂತಂದ್ರೆ ನಾವೆಲ್ಲ ಬೇರೆ ಬೇರೆಯವ್ರ ಹೆಸರನ್ನು ಹೇಳ್ಕೊಂತ ಇದೀವಿ. ನಮ್ಮ ಪುರುಷರು, ನಮ್ಮ ಆರಾಧ್ಯರು ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು ಯಾರಾದರೂ ಇದ್ದಾರೆ ಅಂತ ಕೇಳಿದರೆ ಅದು ಜಗದ್ಗುರು ರೇಣುಕ ಭಗವತ್ಪಾದರು ಅನ್ನುವಂತ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಟ್ಟುಕೋಬೇಕು. ಕೊಲ್ಲಿಪಾಕಿನೇ ಅದಕ್ಕೆ ದೊಡ್ಡದಾಗಿರುವಂತ ಭೂಮಿ ಇತ್ತದು. ಇವತ್ತಿಗೆ ನಿಮ್ಮ ಮಠಗಳಿದ್ದಾವೆ, 18 ಮಠಗಳಿದ್ದಾವೆ. ನೀವು ಹೋಗಿ ನೋಡ್ರಿ. ಸೋಮೇಶ್ವರ ಮಹಾಲಿಂಗಕ್ಕೆ ಹೋಗ್ತೀರಿ, ಅಭಿಷೇಕ ಮಾಡ್ತೀರಿ, ಪೂಜೆ ಮಾಡ್ತೀರಿ, ನಮಸ್ಕಾರ ಮಾಡ್ತೀರಿ, ವಾಪಸ್ ಬರ್ತೀರಿ. ಇಲ್ಲ ಅಂದ್ರೆ ಜೈನ ಟೆಂಪಲ್ಗೆ ಇಟ್ಟು ಹೋಗ್ಬರ್ತೀರಿ. ಹೇಳ್ತೀರಿ ಜೈನ್ ಟೆಂಪಲ್ ಎಷ್ಟು ಚಂದ ಕಟ್ಟಾರ ನೋಡ್ರಿ, ಇವ್ನ ಹೆಂಗದ ಅಂತ್ರಿ. ಹೌದಲ್ರಿ? ಎಂದೂರಿಗೆ ಬರ್ತದಂತ ಅಂತ್ರಿ. ಭಾಳ ಚಂದ ಅಂತ್ರಿ. ಅವಾಗ ನೋಡ್ಬೇಕು ನೀವು, ಭಾಳ ಚಂದ ಅಂತ. ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಾರ್ದೆ ನಮ್ ಚಾಲು ಮಾಡಿಸ್ಯಾರ ಇವರು. ತಾವೆಲ್ಲ ಬಂದೇರಿ, ಚಂದ ಕೇಳಿದ್ರಿ ಅಂತೇಳಿ ಮಾತಾಡ್ರಪ್ಪ ಅವ್ರಂದ್ರೆ ಮಾತಾಡಿದೀವಿ. ಈ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ, ದೀಪ ಬೆಳಗುವಂತ ಕಾರ್ಯಕ್ರಮ ಇಲ್ಲಿ ನಡೀತದೆ. ತಾವೆಲ್ಲರೂ ಸಹಕಾರ ಕೊಡ್ಬೇಕಂತ. ಓಂ ನಮಃ ಶಿವಾಯ. ಜೋರಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಚಾರ್ಯೇವ ಸರ್ವೇಷಾಂ ಅಲಂಕಾರಾಯ ಕಲ್ಪತೆ. ಆಚಾರಹೀನ ಪುರುಷೋ ಲೋಕೆ ಭವತಿ ನಿಂದಿತ ಅನ್ನುವಂಥ ಮಾತನ್ನ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶಾಮೃತವನ್ನು ನೀಡಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಚಂದ ಕಾಣಲಿಕ್ಕೆ ನಾನಾ ಪ್ರಕಾರವಾಗಿರುವಂಥ ಒಡವೆಗಳನ್ನು ಹಾಕೊಂತೀವಿ. ಎಲ್ಲರೂ ಮಹಿಳೆಯರು, ಪುರುಷರು, ಸ್ವಲ್ಪ ಮಹಿಳೆಯರು ಜಾಸ್ತಿ ಹಾಕೊಂತಾರೆ. ಜಗದ್ಗುರು ಭಗವತ್ಪಾದರು ಹೇಳ್ತಾರೆ, ನೀವು ಎಂಥ ಮಾಲೆಯನ್ನ, ಎಂಥ ಆಭರಣಗಳನ್ನ ನೀವು ಧಾರಣೆ ಮಾಡಿದ್ರೆ ಎಲ್ಲಕ್ಕಿಂತ ಚಂದ ಕಾಣಿಸ್ತೀರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಆಚಾರ ಅನ್ನುವಂಥ ಮಾಲೆಯನ್ನ ಧಾರಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ.
ರತ್ನದ ಮಾಲೆ ಅದು. ರತ್ನಕ್ಕಿಂತ ಅತ್ಯಂತ ಬೆಲೆ ಬಾಳುವಂತ ಮಾಲೆ ಯಾವುದು ಅಂತ ಕೇಳಿದ್ರೆ ಸದಾಚಾರದ ಮಾಲೆ, ಸನ್ನಡತೆಯ ಮಾಲೆ, ಸದ್ವಿಚಾರದ ಮಾಲೆ. ನಾವೆಲ್ಲ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ತಾಯಂದಿರೆಲ್ಲ ಕುತ್ತಿಗೆಯಲ್ಲೇ ಒಂದು ಬಂಗಾರ ವಸ್ತು ಕಟ್ತಿದ್ರು, ಅದಕ್ಕೇನೋ ಅಂತಿರೋದು. ಬರ್ಬರ್ತಾ ಅವೆಲ್ಲ ಹೋಗಿ ಒಂದು ಗುಂಡಿನ ಸರ ಅಂತ ಬಂತು. ಅದು ಭಾಳ ಫ್ಯಾಷನೇಬಲ್ ಆಗಿತ್ತು ಅವಾಗ. ಆ ನಂತರ ಅದೆಲ್ಲ ಹೋಯ್ತು. ಈಗ ಬೇರೆ ಬೇರೆ ಎಲ್ಲ ಬಂದು ಇನ್ನೊಂದು ಮುಳ್ಳು ಇರುವಂಥದ್ದು ಏನೋ ಒಂದು ಧಾರಣೆ ಮಾಡ್ತಿರೋದು, ಅದಕ್ಕೇನೋ ಅಂತಾರೆ ಅದಕ್ಕೆ ಗೆಜ್ಜೆ ಸರ. ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ಹೆಣ್ಮಕ್ಕಳು, ಪುರುಷರು ಮತ್ತು ಮಹಿಳೆಯರು ನಾವೆಲ್ಲರೂ ಕೂಡ ಲಾಕೆಟು, ಕೈದ ಬ್ರಾಸ್ಲೆಟು, ಉಂಗುರು ಅದನ್ನೆಲ್ಲ ಇಟ್ಕೊಂತೀವಿ ನಾವು. ಇದು ಸಾಮಾನ್ಯವಾಗಿರುವಂಥ ಮಾತು. ಜಗದ್ಗುರು ಹೇಳ್ತಾರೆ ಇವೆಲ್ಲ ಒಂದು ಹೋಗುವಂಥವು, ನಿಮ್ಮ ಜೊತೆ ಬರಂಗಿಲ್ಲ. ಹಾಗಾದ್ರೆ ನಿಮ್ಮ ಜೊತೆ ಬರುವಂಥ ಆಭರಣಗಳು ಯಾವುವು, ಯಾವ್ದು ಆಸ್ತಿ ಅಂತ ಕೇಳಿದ್ರೆ ಸದಾಚಾರ, ಸನ್ನಡತೆ, ಸದ್ಗುಣ. ಇದನ್ನು ನೀವು ಧಾರಣೆ ಮಾಡಿಕೊಂಡ್ರೆ ನಿಮ್ಮಂಥ ಪುಣ್ಯವಂತರು, ಭಾಗ್ಯವಂತರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಪ್ರತಿಜ್ಞೆಯನ್ನು ಮಾಡೋಣ. ಏನು ಮಾಡಬೇಕು ಅಂತಂದ್ರೆ 2 ಮಾತುಗಳನ್ನು ನಾವೆಲ್ಲರೂ ಕೂಡ ತಪ್ಪದೇ ಪಾಲಿಸಬೇಕು. ಒಂದು, ಗುರುಗಳಿಂದ ನೀವೆಲ್ಲರೂ ಕೂಡ ಮಂತ್ರೋಪದೇಶವನ್ನು ಪಡೆದಿದ್ದೀವಿ. ಮಂತ್ರೋಪದೇಶ, ಆ ಮಂತ್ರೋಪದೇಶ ಯಾವುದು ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರುವಂಥದ್ದು. ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ, ಜಗತ್ತಿನಲ್ಲಿ 1 ಅಲ್ಲ 2 ಅಲ್ಲ ಲಕ್ಷಾಂತರ ಮಂತ್ರಗಳಿದ್ದಾವೆ. ಸಪ್ತಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್. ಜಗತ್ತಿನಲ್ಲಿ 7 ಕೋಟಿ ಮಂತ್ರಗಳಿವೆ. ಆ ಎಲ್ಲ 7 ಕೋಟಿ ಮಂತ್ರಗಳು ಎಲ್ಲಿ ಹುಟ್ಟವೆ ಅಂತ ಕೇಳಿದ್ರೆ, ಎಲ್ಲ ಮಂತ್ರಗಳ ತಾಯಿ ಯಾವುದು ಅಂತ ಕೇಳಿದ್ರೆ ಓಂ ನಮಃ ಶಿವಾಯ ಅನ್ನುವಂಥ. ಎಷ್ಟು ಅದ್ಭುತವಾಗಿರುವಂಥ ಮಾತನ್ನು ಹೇಳಿದ್ದಾರೆ ಅಂತ ಕೇಳಿದ್ರೆ, 7 ಕೋಟಿ ಮಂತ್ರಗಳು ಎಲ್ಲಿಂದ ಹುಟ್ಟುದು ಅಂತ ಕೇಳಿದರೆ ಓಂ ಶಿವ ಅನ್ನುವಂಥ ಶಬ್ದದಿಂದ ಎಲ್ಲಾ ಮಂತ್ರಗಳು ಹುಟ್ಟಿದಾವೆ ಎನ್ನುವಂಥ ಮಾತನ್ನು ಹೇಳ್ತಾರೋ. ಶಿವ ಇತ್ಯಕ್ಷರದ್ವಯಂ ಸರ್ವ ಪಾಪ ಪ್ರಣಾಶನಂ. ಈ ಮೂಲ ಮಂತ್ರ ಗುರುಗಳಿಂದ ಯಾರು ದೀಕ್ಷೆ ಮೂಲಕವಾಗಿ ನೀವು ಪಡಿತೀರೋ ನೀವು ಭಾಗ್ಯವಂತರು. ಸದೈವ ಈ ಮಂತ್ರವನ್ನು ಜಪ ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾರೆ. ಲಿಂಗ ಪೂಜೆ ಆದಮೇಲೆ ಜಪವನ್ನು ಮಾಡಬೇಕು ಅಂತ ಈ ಮಂತ್ರವನ್ನು ಹೇಳ್ತಾರೆ ಅವರು. ಪೂಜಾ ಕುಂತಾಗೆ ಮಾಡ್ಬೇಕಂತ ಏನಿಲ್ಲ, 24 ತಾಸು ಈ ಮನಸ್ಸಿನಲ್ಲಿ ಎಷ್ಟು ಸಾರಿ ನೀವು ಉಸಿರೆಡಿತೀರಿ, ಎಷ್ಟು ಸಾರಿ ನೀವು ಉಸಿರನ್ನು ಬಿಡ್ತೀರಿ, ಅಷ್ಟು ಸಾರಿ ಮಂತ್ರವನ್ನು ಹೇಳಬೇಕು, ಮಂತ್ರವನ್ನು ನುಡಿಬೇಕು ಅನ್ನುವಂಥ ಮಾತನ್ನು ಹೇಳೋದು. ಇದನ್ನು ವೈಜ್ಞಾನಿಕವಾಗಿರುವಂಥ ಒಂದು ಪ್ರೂವ್ ಆಗಿರುವಂಥ ಮಾತು. ಒಂದು ಮನುಷ್ಯ ಒಂದು ದಿವಸಕ್ಕೆ 21,600 ಸಾರಿ ಉಸಿರಾಟವನ್ನು ಎಳೆದು ಬಿಡ್ತಾನಂತ. 21,600 ಸಾರಿ. ನೀವು ಒಂದು ಸ್ವಲ್ಪ ಚಾಣಾಕ್ಷರಾಗಿ ಈ ಮಂತ್ರವನ್ನು ಉಸಿರಿನೊಂದಿಗೆ ಸಮೀಕರಿಸಿದ್ರೆ ಒಂದಿನಕ್ಕೆ 21,000 ಜಪವನ್ನು ಮಾಡಿರುವಂಥ ಪುಣ್ಯಕ್ಕೆ ನೀವೆಲ್ಲ ಭಾಜನರಾಗ್ತದೆ. ನೀವೇನಾರ ಮಾಡಿ, ಎಲ್ಲರ ಇರ್ರಿ, ಎಲ್ಲರ ಕೂಡ್ರಿ, ಮನಸ್ಸಿನಾಗ ಏನಿರ್ಬೇಕು, ಏನ್ ನುಡಿತಾ ಇರ್ಬೇಕು, ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಮನಸ್ಸಿನಾಗ ಇದನ್ನೇ ಇರ್ಬೇಕು. ನೀವೆಲ್ಲರ ಕೂಡ್ರಿ. ನಿಮ್ದು ಯಾವ್ದಾರ ಕೆಲಸ ಆಗ್ಲಿಲ್ಲ ಅಂತಂದ್ರೆ ನೀವು ಪರೀಕ್ಷೆ ಮಾಡ್ರಿ. ನೀವು ಮಂತ್ರ ಅಂದ ಒಬ್ಬ ಮನುಷ್ಯ ನಿಮ್ಮ ಮಾತು ಕೇಳಂಗಿಲ್ಲ, ಮನೆಗೂ ಭಾಳ ಮಂದಿ ಕೇಳಂಗಿಲ್ಲ. ಹೆಂಡತಿ ಮಾತು ಗಂಡ, ಗಂಡನ ಮಾತು ಹೆಂಡತಿ, ಮನೆ ಮಂದಿಯೆಲ್ಲ ಒಬ್ಬರ ಮಾತು ಒಬ್ಬರು ಕೇಳಲ್ಲ ಅನ್ನುವಂಥ ಪ್ರಾಬ್ಲಮ್ ಇವತ್ತು ಭಾಳ ಕಡೆ ಬರ್ತಾ ಇದೆ. ಹೊರಗಿನವ್ರು ಕೇಳಂಗಿಲ್ಲ. ಅವ್ರ ಮನೆಗಿರೋರು ನಿಮ್ಮ ಮಾತು ಕೇಳಬೇಕಂದ್ರೆ ನೀವೇನು ಮಾಡಬೇಕು, ನಿಮ್ಮ ಕಿವಿಯಾಗ ಒಂದು ಮಂತ್ರವನ್ನು ಹೇಳ್ತೀವಿ. ನೀವೇನು ಮಾಡ್ಬೇಕಂದ್ರೆ ಸದಾಕಾಲ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸ್ತಾ ಇರಬೇಕು. ಸದಾಕಾಲ ನೀವು ಓಂ ನಮಃ ಶಿವಾಯ ಅಂತ ಅನ್ಕೊಂತ ನೀವು ಅಡಿಗೆ ಮಾಡಿದ್ರೆ ಆ ಅಡಿಗೆ ಅಮೃತ ಆಗ್ತದೆ. ನೀವು ಓಂ ನಮಃ ಶಿವಾಯ ಅಂತ ಅನ್ಕೊಂತ ನೀವು ವ್ಯಾಪಾರ ಮಾಡಿದ್ರೆ ಅವತ್ತು ಹಿಂದಿನಕ್ಕಿಂತ ಹೆಚ್ಚಿಗೆ ಗಿರಾಕಿ ಆಗ್ತದೆ. ಪರೀಕ್ಷೆ ಮಾಡಿ ನೋಡ್ರಿ, ಗಿರಾಕಿ ಆಗಲಿಲ್ಲ ಅಂದ್ರೆ ನಮಗೆ ಬಂದು ಕೇಳಿ. ನಿಮಗೆ ಅನಾರೋಗ್ಯ ಕಳಿಬೇಕಾದ್ರೆ ಮನಸ್ಸಿನಾಗ ಮಂತ್ರವನ್ನು ಹೇಳಿ. ನಿಮ್ಮ ಮಗನ ಮಾತು ಕೇಳಂಗಿಲ್ಲ, ನಿಮ್ಮ ಮಗಳು ಕೇಳಂಗಿಲ್ಲ, ಮನೆಯವರೆಲ್ಲರೂ ಕೇಳಂಗಿಲ್ಲ ಅಂತಂದ್ರೆ ನೀವು ಪ್ರಯೋಗ ಮಾಡ್ರಿ. ಸದಾಕಾಲ ಮಂತ್ರವನ್ನು ಯಾರು ಜಪ ಮಾಡ್ತಾರಲ್ಲ ಅವರು ಅಮೃತತ್ವವನ್ನು ಪಡಿತಾರಂತ. ಈ ಜೀವನದ ಪುರುಷಾರ್ಥನೇ ಅಮೃತತ್ವ ಪಡೆಯುವುದು, ಅದೇ ಮೋಕ್ಷ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಸಂಕಲ್ಪ ಮಾಡೋಣ. ಈ ರೇಣುಕಾಚಾರ್ಯ ಜಯಂತಿಯ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಮಂತ್ರವನ್ನ, ಯಾಕೆಂದ್ರೆ ಮಂತ್ರ ಅದರ ಅರ್ಥನೇ ಅದ ಮನನಾತ್
ತ್ರಾಯೈತಿ ಇತಿ ಮಂತ್ರ. ಮನಸ್ಸಿನ ದುಃಖ, ಮನಸ್ಸಿನ ಚಂಚಲ ತಾಪತ್ರಯಗಳು ದೂರ ಮಾಡಲಿಕ್ಕೆ ಯಾವುದು ಸಾಮರ್ಥ್ಯ ಇದೆಯೋ ಅದಕ್ಕೆ ಮಂತ್ರ ಅಂತ ಕರಿತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಎಲ್ಲರೂ ಯಾರಿಗಾರ ನಾವೆಲ್ಲ ಒಂದು ಸ್ವಲ್ಪ ಪರಿವರ್ತನೆ ಮಾಡ್ಕೋಬೇಕು. ನಾವೆಲ್ಲ ಮೊಬೈಲ್ ಇದೆ ನಮ್ಮ ಹತ್ರ, ಎಲ್ಲರೂ ಮಾತಾಡ್ತೀವಿ. ಇವತ್ತಿನಿಂದ ನಾವೊಂದು ಸಂಕಲ್ಪ ಮಾಡೋಣ. ಇವತ್ತಿನಿಂದ ನಾವು ಅದು ಅನ್ನಂಗಿಲ್ಲ. ಫೋನ್ ಬಂದ್ರೆ ಏನಲ್ಲತ್ತೀರಿ ಜೋರಾಗಿ ಏನಲ್ಲತ್ತೀರಿ? ಏನು ಅರ್ಥ ಅದಕ್ಕೆ? ಅರ್ಥ ಅದೇನು? ಅರ್ಥನೇ ಇಲ್ಲ. ಅರ್ಥ ಯಾಕಿಲ್ಲ ಅಂದ್ರೆ 18ನೇ ಶತಮಾನದ ಪೂರ್ವಾರ್ಧದಲ್ಲಿ ಟೆಲಿಫೋನ್ ಯಾರು ಕಂಡು ಹಿಡಿದ್ರಲ್ಲ ವಿಜ್ಞಾನಿ, ಅವನೊಂದು ಕ್ಲಾಸ್ಮೇಟ್ ಹುಡುಗಿ ಇದ್ದಳು, ಬಹಳ ಪ್ರಿಯದ ಗೆಳತಿ ಇದ್ದಳು, ಲವರ್ ಇದ್ದಳು. ಆಕಿನ ಹೆಸರು ಹೆಲನ್ ಇತ್ತು. ಸಂಶೋಧನೆ ಮಾಡ್ದ ಹಗಲು ರಾತ್ರಿ ಕುತ್ಕೊಂಡು. ಪ್ರೂವ್ ಆಯ್ತು. ಪ್ರಯೋಗ ಮಾಡ್ಬೇಕಲ್ಲ, ಪರೀಕ್ಷಾರ್ಥ ಮಾಡ್ಬೇಕು ಅಂತಂದ್ರೆ ತಯಾರು ಮಾಡ್ದ. ಅವಾಗೆಲ್ಲ ಹಿಂಗೆಲ್ಲ ಒತ್ತು ಟ್ರಿಂಗ್ ಎಳೆ ಇರ್ತೀವಲ್ವಲ್ಲ ಅಂಥದ್ದಿತ್ತು. ಹೇಳ್ದಾಕಿ, ನೋಡು ಇಂಥ ಟೈಮ್ದಾಗೆ ನಾನು ಇಲ್ಲಿಂದ ನಂಬರ್ ಹಿಂಗೆ ನಾನು ಇದು ಮಾಡ್ತೀನಿ, ಅಲ್ಲಿ ಗಂಟಿ ಬಾರಿಸದ, ನೀ ಎತ್ಕೋ ಮಾತಾಡ್ತೀವಿ. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಮಾತಾಡಿದ್ರು ಅವರಿಬ್ಬರೇನೆ. ಮಠಾಧೀಶರಿಂದಲ್ಲ ಜಗತ್ತೊಳಿಯಿಂದ ಯಾರ ಕಡೆಯಿಂದ ಮಾತಾಡ್ಸಿಲ್ಲ ಅದು. ಈ ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚಿನ ಶಬ್ದವನ್ನ ಬಳಕೆ ಯಾವ್ದದ? ಓಂ ನಮಃ ಶಿವಾಯ. ಯಾವ್ದದ ರೀ? ಹೆಲೋ. ಎಷ್ಟು ಸಾರಿ ಅಂತೇವೆ ನಾವು. ಆ ದಿವಸ ಟ್ರಿಂಗ್ ಗೆರೆ ಆದ, ಟ್ರಿಂಗ್ ಮಾಡ್ತು. ಆಕೆ ರಿಸೀವರ್ ತಗೊಂಡ ತಕ್ಷಣ ಇವೇನಂದ, ಆಕೆನ ಹೆಸರು ಹೆಲನ್ ಅಂತ. ಇವಂತ ಹೆಲನ್ ಯಾಕೆ ಅನ್ಬೇಕು? ಶಾರ್ಟ್ ನಿಕ್ ನೇಮ್ ಮಾಡ್ಬೇಕಂತ ಹೆಲೋ ಅಂದ. ಆ ಪುಣ್ಯಾತ್ಮನ ವಾಣಿ ನೋಡ್ರಿ, ಇವತ್ತು ಜಗತ್ತಿನಾಗ ಅರ್ಧಕ್ಕಿಂತ ಹೆಚ್ಚು ಮಂದಿ ಅವನ ಹೆಂಡತಿ ಹೆಸರೇ ತಗೋತೀವಿ ನಾವೆಲ್ಲ. ಹೌದಲ್ಲ? ಅದ್ರ ಜಾಗದಾಗ ಬೇರೆ ಏನಾರ ಅಂದ್ರೆ ನಿಮ್ಮ ವಾಣಿ ದೋಷ ಶುದ್ಧ ಆಗ್ತದೆ, ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಸಾಕಾರ ಆಗ್ತದೆ. ಅದಕ್ಕೆ ದಯವಿಟ್ಟು ಅದಕ್ಕಿಂತ ಶಾರ್ಟ್ ಸ್ವೀಟ್ ನೇಮ್ ಯಾವುದು? ಶಿವ ಅದಲ್ರಿ. ಹೆಲೋಕ್ಕಿಂತ ಶಿವ ಸುಂದರ ಅದಲ್ಲ. ನೀವು ಪ್ರತಿಜ್ಞೆ ಮಾಡ್ಬೇಕು, ಇವತ್ತಿನಿಂದ ಫೋನ್ ಯಾವ್ದಾರ ಬಂತು ಅಂತಂದ್ರೆ ಏನನ್ಬೇಕು? ಶಿವ ಶಿವ ಶಿವ. ಇದು ಆರಂಭ ಮಾಡಿದನು. ಆರಂಭ ಮಾಡಿದ್ರೆ ಶುರು ಫೋನ್ ಮಾಡಿದ್ರೆ ರಾಂಗ್ ನಂಬರ್ ಅಂತಿರೋರು. ರೇಣುಕಾಚಾರ್ಯ ಜಯಂತಿ ಅಂಗವಾಗಿ ಇದನ್ನು ಸಂಕಲ್ಪ ಮಾಡೋಣ. ಇವತ್ತಿನ ನೀವೆಲ್ಲ ಏನನ್ಬೇಕು? ಶಿವ 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 ಅಂತ್ರಿ. ನಾವು ನಿಮಗೆಲ್ಲ ಫೋನ್ ಮಾಡ್ತೇವೆ, ಈಗೆಲ್ಲ ಕೆಳಗಿಳಿದ ಮೇಲೆ ಪರೀಕ್ಷೆ ಮಾಡ್ತೇವೆ, ನೀವು ಶಿವ ಅಂತಿರೋ. ಇದನ್ನ ಇಂಥ ಸಣ್ಣ ವಿಷಯಗಳನ್ನ ನಮ್ಮ ಬದುಕಿಗೆ ದೊಡ್ಡದಾಗಿರುವಂತ ಅರ್ಥವನ್ನು ತಂದುಕೊಡುವಂಥದ್ದು ನಮ್ಮ ವೀರಶೈವ ಪಾರಿಭಾಷಿಕ ಪದದಲ್ಲಿ ಬಹಳ ಸಾಕಷ್ಟು ಇರ್ತವೆ. ದಯವಿಟ್ಟು ನೀವೆಲ್ಲ ಓದಬೇಕು. ಇವತ್ತು ವಿದ್ಯಾವಂತರು ಬಹಳ ಜನ ಬಂದಿದ್ರು, ಬಹಳ ಖುಷಿ ಆಯಿತು. ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ದೃಶ್ಯ ಮಾಧ್ಯಮ ಬಹಳ ಪ್ರಭಾವಿ ಇದೆ. ರೇವಣ ಸಿದ್ಧರು ಇಂಥ ಅದ್ಭುತವನ್ನು ಕೆಲಸ ಮಾಡಿದ್ದಾರೆ ಅಂತ ಕೇಳಿದ್ರೆ ಜಗತ್ತಿನಾಗ ಅಂತ ಪುರುಷ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರು ಸಿದ್ಧಕುಲ ಚಕ್ರವರ್ತಿಗಳು ಅಂತ ಕರ್ಕೊಂಡಾರ. ಅವ್ರಿಗೆ ಸಿದ್ಧಕುಲ ಚಕ್ರವರ್ತಿಗಳು ಇಲ್ಲೇ ಪಕ್ಕದಲ್ಲಿ ರಟ್ಕಲ್ದಲ್ಲಿ ಇದಾರ. ಅವ್ರ ಇತಿಹಾಸ ಭಾರತದ ಇತಿಹಾಸದ. ಅಸೇತು ಹಿಮಾಚಲದಿಂದ ಓಡಾಡಿದರು, ಅದ್ಭುತವಾಗಿರುವಂಥ ಕಾರ್ಯವನ್ನು ಮಾಡಿದ್ದಾರೆ. ಆ ಪುಣ್ಯಾತ್ಮನ ಮಾಡಿರುವಂಥ ಕಾರ್ಯಗಳು ಲೋಕೋತ್ತರವಾಗಿರುವಂಥ ಕಾರ್ಯಗಳು ಮಾಡಿರುವಂಥದ್ದು. ನಾವೆಲ್ಲ ಏನ್ ಮಾಡ್ಬೇಕು? ತಾವೆಲ್ಲ ವಿದ್ಯಾವಂತರು, ಲೆಕ್ಚರ್ಸು, ಪ್ರೊಫೆಸರ್ಸು, ನೀವೆಲ್ಲ ಕವನ ಸಾಹಿತ್ಯವನ್ನು ಬರೆಯುವಂಥವ್ರು, ಓದೋವಂಥವ್ರು ಸಣ್ಣ ಕ್ಲಿಪ್ ಮಾಡಿ ನಾಟಕವನ್ನು ಬರೀಬೇಕು. ಸಣ್ಣ ಇಂಥ ಘಟನೆಗಳು ನಮ್ಮ ಜೀವನದಲ್ಲಿ ವೀರಶೈವ ಇತಿಹಾಸದಲ್ಲಿ ಬಹಳ ಆಗೋಗ್ಯವು. ಇವತ್ತು ನಮಗೆ ರಂಗಾಯಣದ ಡೈರೆಕ್ಟರ್ ಆಗಿರುವಂಥ ಸಹೋದರಿ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿಯವರು ಆಹ್ವಾನ ಮಾಡಿದರು. ಹೋದೆವು, ಇಷ್ಟು ಖುಷಿ ಆಯಿತು. ಸುಂದರವಾಗಿರುವಂಥ ನಾಟಕಗಳನ್ನು ತರಬೇತಿ ಕೊಡುವಂಥವ್ರು. ಮೊನ್ನೆ ಇದ್ದಾಗ ಒಂದೆರಡು ಚರ್ಚೆ ಅದು. ಹೋದೆವರಿಗೆ ನಾಂದೇವರಿಗೆ, ಇದು ಕಲಬುರಗಿ ರೇವಣ ಸಿದ್ಧನ ಕಾರ್ಯಕ್ಷೇತ್ರ, ರೇವಣ ಸಿದ್ದೇಶ್ವರ ಕಾರ್ಯಕ್ಷೇತ್ರ, ಕರ್ಮಭೂಮಿ ಇದು. ರೇವಣ ಸಿದ್ದೇಶ್ವರ ಮಾಡಿರುವಂಥ ಅನೇಕ ಲೀಲೆಗಳದವ, ತಾವು ಯಾಕೆ ನಾಟಕಕ್ಕೆ ಬಳಸಬಾರ್ದು ಅನ್ನುವಂಥ ಮಾತನ್ನು ಹೇಳಿದೆ. ಬಹಳ ಖುಷಿಪಟ್ಟರು. ಬುದ್ಧಿ ತಾವು ಅದ್ರ ಟೆಕ್ಸ್ಟ್ ಕೊಡ್ರಿ, ಸಣ್ಣ ಕ್ಲಿಪ್ ಇರುವಂಥದ್ದು, ಸುಮ್ಮನೆ ಒಂದು 30 ನಿಮಿಷದಲ್ಲಿ ನಾಟಕ ಮುಗಿಬೇಕು ಅಂಥವನ್ನ ರಚನೆ ಮಾಡಿ ನಾನು ಕೊಟ್ಟರೆ ನಾನು ರಂಗದಲ್ಲಿ ಪ್ರಯೋಗ ಮಾಡ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ತಾವೆಲ್ಲರೂ ಒಂದ್ಸಾರಿ ಜೋರಾಗಿ ಚಪ್ಪಳೆ ತಟ್ಟವರಿಗೆಲ್ಲ ಅಭಿನಂದಿಸಬೇಕು. ವಿದ್ಯಾವಂತರಾಗಿರುವಂಥ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ನಮ್ಮೆಲ್ಲ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂದರೆ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅನ್ನುವಂಥದ್ದು ನಮ್ಮ ಧ್ಯೇಯವಾಗಿದೆ. ನಮ್ಮನ್ನು ನಾವು ಗೌರವಿಸೋಣ.
ಎಲ್ಲರನ್ನೂ ಗೌರವಿಸುವಂತ ದೊಡ್ಡ ಕೆಲಸವನ್ನ ನಮ್ಮಿಂದ ಆಗ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದ ಹೇಳಿ, ಇವತ್ತು ವೀರಶೈವ ಲಿಂಗಾಯತ ಧರ್ಮ ಪುನರುತ್ಥಾನವಾಗುವಂತ ಕಾರ್ಯ ಬಹಳ ಅತ್ಯವಶ್ಯಕವಾಗಿದೆ. ನಾನು ನಿನ್ನೆ ಹೇಳಿದೆ, ಎರಡಾದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ. ಹೌದಲ್ಲ? ನೀವೆರಡಾದ್ರಿ, ಮನೆ ಒಡಕಾಯ್ತು, ಮನ ಒಡಕಾಯ್ತು, ನಮ್ಮ ಸೌಧ ಎರಡಾಗಿ ನಮ್ಮ ಅಸ್ತಿತ್ವ ದಿಕ್ಕೋಪಾಲಾಗ್ತದೆ. ನಾವು ಎರಡಾಗಬಾರ್ದು. ಏನಾಗಬೇಕು? ಒಂದಾಗಬೇಕು. ಇದೇ ಇವತ್ತಿನ ಸಂಕಲ್ಪ, ಇದು ಧ್ಯೇಯವಾಕ್ಯದ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಪೂಜ್ಯರಾಗಿರುವಂಥ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮಿಗಳವರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯ ಪೂಜ್ಯಪಾದರಿಗೆ, ಗಣ್ಯಮಾನ್ಯರಿಗೆ ಹೇಳುವಂಥದ್ದು, ನಿಮ್ಮ 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 ನಿಮ್ದೇನಪ್ಪ ನಿರೀಕ್ಷೆಯಲ್ಲಿರಬೇಕು ಅಂತಂದ್ರೆ ಯುವಕರ ಮೇಲೆ ಇರಬೇಕು. ಯುವಕರಿಗೆ ಸಂಸ್ಕಾರವನ್ನು ಕೊಡ್ರಿ. ಆ ಯುವಕರಿಗೆ ಸಂಸ್ಕಾರ ಕೊಟ್ಟರೆ ಅವರೇ ನಮ್ಮ ಧರ್ಮದ ದೊಡ್ಡ ಆಸ್ತಿ ಆಗ್ತಾರೆ ಅಂತ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ನೀವು ಯಾವಾಗ ಕರೆದ್ರಿ ಆವಾಗ ಕಲಬುರಗಿ ಬರ್ತೀವಿ. ನೀವು ಯಾವಾಗ ಕರೆದಾಗ ಧರ್ಮಕ್ಕಾಗಿ ಬೇರೆದಕ್ಕಲ್ಲ, ಧರ್ಮಕ್ಕಾಗಿ ಒಂದು ವರ್ಷ ಆದರೂ ಕೂಡ ನಿಮ್ಮ ಹತ್ರ ಬಂದು ಧರ್ಮದ ಸೇವೆಯನ್ನು ಮಾಡ್ಬೇಕನ್ನುವಂಥ ಅಪೇಕ್ಷೆ ನಮ್ಮ ಹತ್ರ ಸದಾಕಾಲಿದೆ. ನಮ್ಮ ಯುವಕರಿಗೆ ಧರ್ಮದ ದೀಕ್ಷೆಯನ್ನು ಕೊಟ್ಟು ಅವರು ನಮ್ಮ ಸಮಾಜವನ್ನ ಮುನ್ನಡೆಸುವಂತ ಸಾಮರ್ಥ್ಯವನ್ನ ನಮ್ಮ ಯುವಕರಿಗೆ ತಂದಿದ್ದಾದರೆ ನಮ್ಮ ಜಯಂತಿ ಅತ್ಯಂತ ಅರ್ಥಪೂರ್ಣವಾಗಿ ಇದು ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿನ್ನೆನೇ ಕೂಡ ನಾನು ಹೇಳಿದ್ದೀನಿ, ಇದು ಒಡೆಯುವಂತ ಒಂದು ದೊಡ್ಡ ಷಡ್ಯಂತ್ರ ನಮ್ಮ ಮನೆಗೆ ನಡೆದು ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯುವಂಥದ್ದು. ದಯವಿಟ್ಟು ಯಾರು ಆಸ್ಪದ ಕೊಡಬಾರ್ದು. ನಾನು ಹೇಳ್ದಲ್ಲ, ಒಂದಾದರೆ ನಮ್ಮ ಬಾಳಿದೆ, ಎರಡಾದರೆ ನಮ್ಮ ಬದುಕು ಅಸ್ಥಿರ ಆಗ್ತದೆ. ಎಲ್ಲರೂ ಕೂಡ ಎಚ್ಚರಿಕೆ ಇಟ್ಕೊಂಡು ಈ ಮಾತಿನ ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ನಿನ್ನೂ ಕೂಡ ಹೇಳಿದ್ದೀನಿ, ವೀರಶೈವ ಲಿಂಗಾಯತ ಧರ್ಮದ ಇತಿಹಾಸ ಅಂತಂದ್ರೆ ಅದು ಭಾರತದ ಇತಿಹಾಸ ಅನ್ನುವಷ್ಟರ ಮಟ್ಟಿಗೆ ಇದು ವ್ಯಾಪ್ತಿದೆ. ಅದಕ್ಕೆ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಇಲ್ಲ ಕೇಂದ್ರ ಸರ್ಕಾರ ಕಲಬುರಗಿಯಲ್ಲಿರುವಂಥ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಶೈಕ್ಷಣಿಕ ದೊಡ್ಡ ಸಂಸ್ಥೆ ಆಗಿರುವಂಥ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನಾದಿ ಕಾಲದಿಂದ ಬಂದಿರುವಂಥ ಅಮೂಲ್ಯವಾಗಿರುವಂಥ ಸಂಸ್ಕಾರವನ್ನು ಹೊಂದಿರುವಂಥ ಎಲ್ಲರ ಕಲ್ಯಾಣವನ್ನು ಬಯಸುವಂಥ ವೀರಶೈವ ಲಿಂಗಾಯತ ಧರ್ಮದ ಒಂದು ಅಧ್ಯಯನ ಪೀಠ, ಸ್ಟಡಿ ಸೆಂಟರ್ ಆದರೆ ನಮ್ಮ ಶ್ರಮ ಸಾರ್ಥಕ ಆಗ್ತದೆ. ನನ್ನಂಥ ಸಾವಿರಾರು ಜನ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅದ್ರ ಬಗ್ಗೆ ದೊಡ್ಡದಾಗಿರುವಂಥ ಒಂದು ಇಡೀ ಜಗತ್ತಿಗೆ ಆ ಸತ್ಯವನ್ನು ಬಿತ್ತನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಎಲ್ಲ ಪೂಜ್ಯಪಾದರ ನೇತೃತ್ವದಲ್ಲಿ ಈ ಭಾಗದ ನಮ್ಮ ಸಮಾಜದ ಎಲ್ಲ ಸಮಾಜ ಬಾಂಧವರ, ಮುಖಂಡರ ಮತ್ತು ಎಲ್ಲಾ ವರ್ಗದ ಜನಗಳ ಒಂದು ಸಹಯೋಗದಿಂದ ಒಂದು ದಿವಸ ನಾವೆಲ್ಲರೂ ಕೂಡ ಯೂನಿವರ್ಸಿಟಿಗೆ ಹೋಗೋಣ, VC ಅವರಿಗೆ ಭೇಟಿಯಾಗೋಣ. ಅವರಿಗೆ ನಾವು ಬೇರೆ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಪೀಠ ಮಾಡ್ಬೋದು, ಅಲ್ಲಿ ಆರ್ಥಿಕವಾಗಿ ಬಹಳ ತೊಂದರೆ ಇದೆ. ಎಷ್ಟೋ ಯೂನಿವರ್ಸಿಟಿಗಳೆಲ್ಲ ಈಗೆಲ್ಲ ಮುಚ್ಚುವಂತ ಹಂತದಲ್ಲಿ ಬಂದಿದೆ. ಹಂತದಲ್ಲಿ ಬೇಡ, ಕೇಂದ್ರೀಯ ಯೂನಿವರ್ಸಿಟಿಯಲ್ಲಿ ಬಹಳ ದೊಡ್ಡದಾಗಿರುವಂಥ ಹಣಕಾಸಿನ ತೊಂದರೆ ಏನೂ ಇಲ್ಲ. ಅದಕ್ಕೆ ಅಲ್ಲಿ ವೀರಶೈವ ಲಿಂಗಾಯತ ಅಧ್ಯಯನ ಸಂಸ್ಥೆಯನ್ನ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡದಾಗಿರುವಂಥ ಮೆರಗು ಬರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ಹೇಳಿ, ಮತ್ತೊಮ್ಮೆ 3 ದಿವಸಗಳ ಪರ್ಯಂತರವಾಗಿ ತಾವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಅವರ ವ್ಯಕ್ತಿತ್ವದ ದರ್ಶನ ಚರ್ಚೆಯಲ್ಲಿ ತಾವೆಲ್ಲ ಕೂಡ ಬಹಳಷ್ಟು ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ. 3 ದಿವಸದಾಗ ಅವ್ರ ಛತ್ರಿ ಹೇಳಕ್ ಆಗಲ್ಲ, ಇದು ವರ್ಷಾನುಗಟ್ಟಲೆ ನಡಿಬೇಕಾಗ್ತದೆ ಅಂತ ಒಂದು ದೊಡ್ಡದಾಗಿರುವಂಥ ಚರಿತ್ರೆ ಇದೆ. ಮುಂಬರುವ ದಿನಮಾನಗಳಲ್ಲಿ ಈ ಸಿದ್ಧಾಂತ ಹೇಳುವಂಥದ್ದು ಒಂದು ಮಾತು, ಕಡೆ ಮಾತು ಹೇಳ್ತಾ ಇದ್ದೀನಿ, ಸಿದ್ಧಾಂತವನ್ನು ಹೇಳುವಂಥದ್ದು ಮಾತು ಒಂದ್ ಕಡೆ. ನಮ್ಮ ಧರ್ಮ ಕ್ರಿಯೆ ಮತ್ತು ಸಿದ್ಧಾಂತ ಕೂಡಿರುವಂಥದ್ದು, ಆಚಾರ ಮತ್ತು ಸಿದ್ಧಾಂತ ಎರಡೂ ಒಂದಾಗಿರುವಂಥದ್ದು ವೀರಶೈವ ಸಿದ್ಧಾಂತದ್ದು. ಅದಕ್ಕಾಗಿ ಈ ಕ್ರಿಯೆ ಆಚಾರಕ್ಕಾಗಿ ನಾವು ಒಂದು ಸ್ವಲ್ಪ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಬಹಳ ಚಂದ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ. ಯಾಕೆಂದ್ರೆ 3 ದಿನ ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ವರ್ಷಗಳು ಇಂಥ ಒಂದು ಕಾರ್ಯಕ್ರಮ ಮಾಡ್ಬೋದು. ಬೆಳಗ್ಗೆ ಕೂಡ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಬೇಕು. ಅದು ಪೂಜಾ ಕಾರ್ಯಕ್ರಮ, ದೀಕ್ಷಾ ಕಾರ್ಯಕ್ರಮ ಆಗ್ಬೋದು. ಸಾಯಂಕಾಲ ಪ್ರವಚನ ಕಾರ್ಯಕ್ರಮವನ್ನ ನೀವು ಸಂಯೋಜನೆ ಮಾಡಿದ್ರೆ ಬಹಳ ಅರ್ಥಪೂರ್ಣ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಪರಮ ದಯಾಳುವಾಗಿರುವಂಥ ಶ್ರೀಗಿರಿಯ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ, ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಎಲ್ಲ ನಮ್ಮ ದೇಶದ ನಮ್ಮ ನಾಡಿನ ಎಲ್ಲ ಶಿವಾಚಾರ್ಯ ವೃಂದದವರು, ನಿಮ್ಮೆಲ್ಲರಿಗೂ ಮತ್ತು ಕ್ಷೇತ್ರದ ಅಧಿದೇವತೆಯಾಗಿರುವಂಥ ವೀರಭದ್ರ ಸ್ವಾಮಿ, ಜಗದ್ಗುರು ರೇವಣ ಸಿದ್ದೇಶ್ವರರು ಮತ್ತು ನಗರ ದೇವತೆಯಾಗಿರುವಂಥ ಕಲಬುರಗಿಯ ಶ್ರೀ ಶರಣಬಸವೇಶ್ವರರು ನಿಮ್ಮೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವಂಥ ಮಂಗಲಾಶೀರ್ವಾದವನ್ನು ಮಾಡೋಕ್ಕಿಂತ ಮುಂಚೆ ಈ ಧರ್ಮದ ತಾತ್ವಿಕ ಸಿದ್ಧಾಂತದಲ್ಲಿ ನಿಮ್ಮ ಯಾರಿಗಾದ್ರೂ ಕೂಡ ಸಂಕೋಚ ಬಂದ್ರೆ ದಯವಿಟ್ಟು ನನಗೆ ನೀವು 24 ತಾಸು ಯಾವುದೂ ಕೂಡ ನೀವು ಫೋನ್ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ಹೇಳಿ
ನಮ್ಮ ನಂಬರ್ ಬೇಕಾದ್ರೆ ನಿಮಗೆ ಹೇಳ್ತೀವಿ, ದಯವಿಟ್ಟು ತಗೋರಿ. 944. ಯಾರಿಗಾದ್ರೂ ಧರ್ಮಕ್ಕಾಗಿ ಧರ್ಮ ವಿಷಯಗಳನ್ನ ಏನಾದರೂ ನಿಮಗೆ ಚರ್ಚೆ ಮಾಡುವಂತ ಮನಸ್ಸಿದ್ರೆ ದಯವಿಟ್ಟು ನೀವು ಸಂಕೋಚನದಲ್ಲಿ ಸಂಪರ್ಕವನ್ನು ಮಾಡ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ನಂಬರ್ 944 9140 211. ಈ ನಂಬರ್ಗೆ ತಾವೆಲ್ಲ ಸಂಪರ್ಕ ಮಾಡ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ವಾಗ್ರೂಪ ನುಡಿ ಪುಷ್ಪಗಳನ್ನು ಜಗದ್ಗುರು ಪಂಚಾಚಾರ್ಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಜಿಲ್ಲಾ ಸಮಿತಿ ಸದಸ್ಯರು ಹಾಗೂ ಇನ್ನಿತರರು ಹಾಜರಿದ್ದರು. ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಮಹಾರಾಜ ಕೀ ಜೈ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಅಂದರೆ 3ನೇ ದಿನದ ರೇಣುಕಾಚಾರ್ಯ ಜಯಂತಿಯ ಉಪನ್ಯಾಸ ಕಾರ್ಯಕ್ರಮವಾಗಿತ್ತು. ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ TV. ನಮಸ್ಕಾರ.